सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्। सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। वन्दे तं सच्चिदानन्दम् यतिवर्यं महामतिम् वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत् पूज्य पादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। सद्गुरु भक्तರು ತತ್ವ ಜಿಜ್ಞಾಸು ಸಾಧಕರು ಭಗವದ್ ಭಕ್ತರು ವೇದಾಂತ ಪ್ರಿಯರು ವೇದಾಂತ ಚಿಂತಕರು ವೇದಾಂತ ಶ್ರವಣಾಸಕ್ತರು ನಿಜವಾದ ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು. ಇಂದಿನಿಂದ ಶಿಶಿರ ಋತು ಪ್ರಾರಂಭವಾಗ್ತಾ ಇದೆ. ನಿನ್ನೆಗೆ ಹೇಮಂತ ಋತು ಪುಷ್ಯ ಮಾಸ ಸಂಪನ್ನಗೊಂಡು ಇಂದಿನಿಂದ ಶಿಶಿರ ಋತು ಮಾಘ ಮಾಸ ಪ್ರಾರಂಭ. ಶ್ರೀರಾಮಚಂದ್ರ ಮಾಘ ಮಾಸ ಮಾ ಅಘ ಅಘ ಎಲೆ ಪಾಪವೇ ಮಾ ನನ್ನನ್ನ ಪ್ರವೇಶ ಮಾಡಬೇಡ, ಎಲೆ ಪಾಪವೇ ನನ್ನಿಂದ ದೂರವಾಗು. ಯಾವುದು ಪಾಪ? ಅಧ್ಯಾಸವೇ ಮಹಾಪಾಪ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚಿಂತೇನ ನಕೃತಂ ಪಾಪಂ ಚೋರೇನಾತ್ಮಾಪಹಾರಿಣ ಎನ್ನುವಂತೆ ಅಧ್ಯಾಸವೇ ಮಹಾಪಾಪ. ಎಲೆಯ ಅಧ್ಯಾಸವೆಂಬ ಮಹಾಪಾಪವೇ ಮಾ ಬರಬೇಡ, ನಿನ್ ಸಹವಾಸ ಬೇಡ, ತೊಲಗು ಅಂತ ಹೇಳಿ ಅಧ್ಯಾಸವನ್ನ ಆತ್ಮಜ್ಞಾನದಿಂದ ದೂರ ಮಾಡಿಕೊಳ್ಳುವಂತಹ ಮಾಸ ಮಾಘ ಮಾಸ ಪ್ರಾರಂಭವಾಗ್ತಾ ಇದೆ. ಮಾಘ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಇದನ್ನು ಸಂಧಿಕಾಲ, ಅಮಾವಾಸ್ಯೆ ಕಳೆದು ಪಾಡ್ಯ ಬಂದಿದೆ ಅನ್ನುವಂಥ ಪುಷ್ಯ ಮಾಸ ಮಾಘ ಮಾಸಗಳ ಸಂಧಿಕಾಲ ಮತ್ತು ಹಿಮಂತ ಋತು ಶಿಶಿರ ಋತುಗಳ ಸಂಧಿಕಾಲ, ಅಮಾವಾಸ್ಯ ಮತ್ತು ಪಾಡ್ಯ ಎಲ್ಲವೂ ಸೇರಿದೆ. ಆದ್ದರಿಂದ ಇಂಥ ಪವಿತ್ರವಾದ ದಿವಸ ನಾವುಗಳು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರನ್ನು, ಪರಮ ಪೂಜ್ಯ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಪ್ರಾರ್ಥಿಸುತ್ತಾ ಇಂದಿನ ಸುಗಮ ಅಧ್ಯಾಸ ಭಾಷ್ಯ ವ್ಯಾಖ್ಯಾ ಪ್ರವಚನವನ್ನ ಪ್ರಾರಂಭ ಮಾಡೋಣ. 2025ನೇ ಇಸವಿ ಜನವರಿ ಮಾಹೆಯಲ್ಲಿ ಇಂದು ಗುರುವಾರ. ನಾವುಗಳು ಈ ವೇಗವಾಗಿ ಹೋಗುತ್ತಿರುವಂತಹ ಕಾಲಚಕ್ರದಲ್ಲಿ ಸಿಕ್ಕಿಕೊಂಡಿದ್ದರು ಕಾಲಾತೀತವಾಗಿರುವ ದೇಶ ಕಾಲಗಳನ್ನು ಮೀರಿ ನಿಂತಿರುವ ಬ್ರಹ್ಮ ಸ್ವರೂಪವನ್ನ
ವಿಚಾರ ಮಾಡುತ್ತಾ ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ನಿಶ್ಚಯ ಜ್ಞಾನವನ್ನ ಹೊಂದುವುದೇ ಮಾನವ ಜನ್ಮದ ಗುರಿ. ಸರಿ, ಶುರು ಮಾಡೋಣ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಭಾಷ್ಯಂ ಯದ್ಯಪಿ ಪೂರ್ಣಮೇವ ಬಹುಭಿಃ ವ್ಯಾಖ್ಯಾತ ಪೂರ್ವಂ ಬುಧೈಃ ಅಸ್ಮಿಂಸ್ತೇಪಿ ತಥಾಪಿ ಮೋಹಮಗಮನ್ ಯದ್ವಾದಿ ವೈಮತ್ಯತಃ ಅಧ್ಯಾಸೈಕ ನಿರೂಪಣೇನ ಲಿಖಿತಂ ಭಾಷ್ಯಾರ್ಥಮಾತನ್ವತಿ ಸ್ವಾತ್ಮಾನಂದ ವಿಧಾಯಿನಿ ಚ ಸುಗಮ ವ್ಯಾಖ್ಯಾನ ಕೇಶಾಂಬುದೇ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಕನ್ನಡದ ಸುಗಮ ಗ್ರಂಥದಲ್ಲಿ 15ನೇ ಪುಟವನ್ನ ನೋಡೋಣ. ಉತ್ಥಾಪಿತ ಶಂಕಾ ಪರಿಹಾರ 4ನೇ ಖಂಡ ಇದು. ಇದಾಗಿದೆ. ಲಾಸ್ಟ್ ವಾಕ್ಯ ಓದ್ಬಿಡ್ತೇನೆ. ನಿಸರ್ಗತ ಏವ ಹಿ ಅವಿಚಾರ ಸ್ವಭಾವಾತ್ ಸರ್ವೋಪಿ ವ್ಯವಹರನ್ ದೃಶ್ಯತೆ ಅಹಮಿದಮಿತಿ ಮಮೇದಮಿತಿ ಚ. ಬಹಳ ಚೆನ್ನಾಗಿ. ಏಕೆ ಅನ್ವಯ ಹೇಳ್ತೀನಿ ನೋಡ್ರಿ. ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅಮೃತವಾಣಿ. ನಿಸರ್ಗತ ಏವ ಅವಿಚಾರ ಸ್ವಭಾವಾದೇವ ಹಿ ಸರ್ವೋಪಿ ಮನುಷ್ಯಃ ಅಹಮಿದಮಿತಿ ಮಮೇದಮಿತಿ ಚ ವ್ಯವಹರನ್ ದೃಶ್ಯತೆ. ಎಷ್ಟು ಕರ್ಮನೇ ಪ್ರಯೋಗ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವಿಚಾರ ಸ್ವಭಾವದಿಂದ ವಿಚಾರವನ್ನೇ ಮಾಡದೆ ಇರುವುದರಿಂದ ಇದು ನಾನು ಇಂಥವನು, ಇದು ನನ್ನದು ಎಂದುಕೊಂಡು ವ್ಯವಹಾರವನ್ನ ಮಾಡುತ್ತಾ ಅಧ್ಯಾಸದಲ್ಲಿ ಕೂತಿಕೊಂಡಿರುವಂತಹದ್ದು ದೃಶ್ಯತೆ ಲೋಕದಲ್ಲಿ ಕಾಣ್ತಾ ಇದೆ. ರಾಮ ರಾಮ, ಏನ್ ಮಾಸ್ವಾಮಿ ಇದು. ಈ ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಹೂ ಆರ್ ಯು? ಐ ಆಮ್ ಎನ್ ಎಂಜಿನಿಯರ್. ಹೂ ಆರ್ ಯು? ಐ ಆಮ್ ಎ ಬ್ಯಾಚಲರ್. ಹೂ ಆರ್ ಯು? ಐ ಆಮ್ ಎ ಸೈಂಟಿಸ್ಟ್. ಹೂ ಆರ್ ಯು? ಐ ಆಮ್ ದಾಕ್ಷಾಯಿಣಿ. ಹೂ ಆರ್ ಯು? ಐ ಆಮ್ ಕೃಷ್ಣಮೂರ್ತಿ. ಅಹಮಿದಂ ಮಮೇದಂ. ದಿಸ್ book is mine. This pen is mine. This house is mine. ನಾನು ಇಂಥವನು, ಇದು ನನ್ನದು ಎಂದು ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ಅಧ್ಯಾಸ ಅಂತಿದೆ. ಇದು ದೃಶ್ಯತೆ ಎಲ್ಲಾ ಕಡೆ ಕಾಣ್ತಾ ಇದೆ. ಯಾರು? ವ್ಯವಹಾರ ಮನುಷ್ಯ ದೃಶ್ಯತೆ. ಈಗ ಒಂದೊಳ್ಳೆ ಮಾತು ಬರೀತಾರೆ ಗುರು. ಪೂರ್ವ ಪಕ್ಷಿ ಹೇಳಿದ ಅನಾತ್ಮವಾದ ದೇಹಾದಿಗಳಿಗೂ ಚಿನ್ಮಾತ್ರನಾದ ಆತ್ಮನಿಗೂ ಪರಸ್ಪರ ವಿರುದ್ಧ ಸ್ವಭಾವವಿರುವುದರಿಂದ ಅಧ್ಯಾಸವು ಸಾಧ್ಯವೇ ಇಲ್ಲ. ಬೇಕಾದ ಯುಕ್ತಿ ಕೊಟ್ಟ ಅಧ್ಯಾಸ ಅಂತಾಗಬೇಕಾದರೆ ಅಲ್ಲಿ ಸಮಾನ ಸ್ವಭಾವಗಳಿರಬೇಕು. ಇಲ್ಲಿ ದೇಹಕ್ಕೂ ಆತ್ಮನಿಗೂ ಅತ್ಯಂತ ವಿರುದ್ಧ ಸ್ವಭಾವ. ದೇಹಾದಿ ಸಂಘಾತ ಅಚೇತನ, ಆತ್ಮನು ಚೈತನ್ಯ ಸ್ವರೂಪ. ದೇಹಾದಿ ಸಂಘಾತ ಅಶುದ್ಧ, ಆತ್ಮನು ನಿತ್ಯ ಶುದ್ಧ. ದೇಹಾದಿ ಸಂಘಾತಗಳು ನಿತ್ಯ ವಿಕ್ರಿಯಾತ್ಮಕ, ಆತ್ಮನು ಅವಿಕ್ರಿಯಾತ್ಮಕ. ದೇಹಾದಿ ಸಂಘಾತ ವಿಷಯ, ಆತ್ಮನು ವಿಷಯಿ. ದೇಹಾದಿ ಸಂಘಾತ ಕತ್ತಲೆಯಂತೆ ಇದೆ, ಆತ್ಮನು ಬೆಳಕಿನಂತೆ ಇದ್ದಾನೆ. ಮತ್ತು ದೇಹಾದಿ ಸಂಘಾತವು ದೃಶ್ಯವಾಗಿದೆ, ಆತ್ಮನು ದೃಕ್ಕಾಗಿದ್ದಾನೆ. ಅನೇಕ ಕಾರಣಗಳನ್ನು ಕೊಟ್ಟು ಆದ್ದರಿಂದ ಅಧ್ಯಾಸ ಮಿಥ್ಯ, ನೀವು ಹೇಳುತ್ತಿರುವಂತಹ ಅಧ್ಯಾಸವು ಸುಳ್ಳು, ಅಧ್ಯಾಸವೇ ಆಗಿಲ್ಲ ಅಂದ ಮೇಲೆ ಬ್ರಹ್ಮಜ್ಞಾನ ಬಂದರೂ ಇರುವಂತಹ ಅಧ್ಯಾಸ ಇದ್ದೇ.
ಹೌದಾ? ಏನ್ ಬೆಳಗ್ಗೆ ಬಂದ್ಬಿಟ್ರೆ ಇರುವಂತ ಪದಾರ್ಥ ಹೋಗುತ್ತಾ? ಒಂದು ರೂಮ್ನಲ್ಲಿ ಒಂದು 10 ಜಿರ್ಲೆ ಸದ್ಬಿದ್ದಿದೆ, 2 ಹಲ್ಲಿ ಸದ್ಬಿದ್ದಿವೆ, ಒಂದು ಹಾವು ಓಡಾಡ್ಕೊಂಡಿದೆ, ಅದು ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಬಂತು, ಬೆಳಗ್ಗೆ ಬಂದ್ಮೇಲೂ ಕೂಡ ಸತ್ತಿರುವಂತಹ ಜಿರ್ಲೆ ಅಲ್ಲೇ ಇರುತ್ತವೆ, ಹಲ್ಲಿಗಳು ಅಲ್ಲೇ ಇರುತ್ತವೆ, ಹಾವು ಅಲ್ಲೇ ಇರುತ್ತೆ. ಅಧ್ಯಾಸವು ಮಿಥ್ಯಾಂತಾಗಿ ಬಿಟ್ಟರೆ ಮಾತ್ರವೇ ಆತ್ಮಜ್ಞಾನದಿಂದ ತೊಲಗುತ್ತದೆ. ಅದು ಮಿಥ್ಯೆಯಲ್ಲ, ಅದು ಸ್ವಭಾವತಃ ನಿಸರ್ಗತಃ ಸಿದ್ಧವಾಗಿದೆ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಈಗ ಅಪ್ಪ, ಅಧ್ಯಾಸವಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತಹದ್ದು ಕೇವಲ ತರ್ಕ. ಅಧ್ಯಾಸವಾಗಿರುವಂತಹದ್ದು ಅನುಭವ. ಒಂದು ತರ್ಕ, ಒಂದು ಅನುಭವ. ತರ್ಕ ಅನುಭವಯೋರ್ ಮಧ್ಯೆ ಅನುಭವ ಏವ ಶ್ರೇಯಾನ್, ಅನುಭವ ಏವ ಮುಖ್ಯ, ಅನುಭವ ಏವ ಪ್ರಮಾಣಂ ಭವತಿ. ಒಂದು ತರ್ಕ ಅಂದ್ರೆ ರೀಸನಿಂಗ್, ಮತ್ತೊಂದು ಎರಡಕ್ಕೂ ಪರಸ್ಪರ ವಿರೋಧ ಬಂದಾಗ ಅನುಭವವೇ ಪ್ರಮಾಣವಾಗಬೇಕು. ಒಂದು ಉದಾಹರಣೆ ಕೊಡ್ತೇನೆ. ನಿನ್ನೆ ರಾತ್ರಿ ನಾನು ಅಮೆರಿಕಾದಲ್ಲಿರುವಂತ ನಮ್ಮ ಸ್ನೇಹಿತ ಅವರ ಹತ್ರ ಮಾತಾಡಿದೆ. ನಾನು ಅಮೆರಿಕಾದಲ್ಲಿದ್ದೇನೆ ಅಂತ ಹೇಳ್ತಾ ಇದ್ದ. ಇವತ್ತು ಮಧ್ಯಾಹ್ನ 4 ಗಂಟೆಗೆ ನಮ್ಮ ಮನೆಗೆ ಬಂದ್ಬಿಟ್ಟ. ನಿನ್ನೆ ರಾತ್ರಿ 10 ಗಂಟೆಗೆ ಅಮೆರಿಕಾದಲ್ಲಿದ್ದಂತಹ ವ್ಯಕ್ತಿ ಇವತ್ 4 ಗಂಟೆಗೆ ನಾನು ಕಾಫಿ ಕುಡಿದ ಕೂತಿದ್ದೆ, ಅವನು ಬಂದ್ಬಿಟ್ಟ. ಇದನ್ನ ನಾನು ಹೇಳಿದ್ರೆ ಸಾಧ್ಯವೇ ಇಲ್ಲ ಅಂತ ಜನ. ಏನ್ರಿ, ನಿನ್ನೆ ರಾತ್ರಿ 10 ಗಂಟೆಯಲ್ಲಿ ಅಮೆರಿಕಾದಲ್ಲಿದ್ದಂತಹ ಮನುಷ್ಯ ಇವತ್ 4 ಗಂಟೆಗೆ ನಿಮ್ಮ ಮನೆಗೆ ಬಂದಿದ್ದಾನೆ ಅಂದ್ರೆ ಸಾಧ್ಯವೇ ಇಲ್ಲ. ಅಲ್ಲಿ ಅಮೆರಿಕಾದಿಂದ ಬೆಂಗಳೂರು ಬರ್ಬೇಕಾದ್ರೆ 24 ಗಂಟೆ ಬೇಕು, ಫ್ಲೈಟ್ ಅಲ್ಲಿ ಟಿಕೆಟ್ ಸಿಗ್ಬೇಕು, ಏನು ಅವೆಲ್ಲ ಅನ್ನೋ ಸರಿ. ಆದ್ರೆ ಅವನಿಗೆ ಸ್ವಂತ ಏರೋಪ್ಲೇನ್ ಇಟ್ಕೊಂಡಿದ್ದಾನೆ. ಅವನು ಸ್ವಂತ ಏರೋಪ್ಲೇನ್ ನಲ್ಲಿ ರಾತ್ರಿ 1 ಗಂಟೆ ಹೊರಟ, ಇವತ್ತು 4 ಗಂಟೆ ಬೆಂಗಳೂರಿಗೆ ಬಂದ ಅಂದ್ರೆ ಬಂದ್ಬಿಟ್ಟಿದೆ. ಅಲ್ಲ, ಬಂದಿದ್ದಾನೆ ಎನ್ನುವಂತಹದ್ದು ಅನುಭವ, ಬರುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹದ್ದು ಅನುಮಾನ ಅಥವಾ ತರ್ಕ. ಎರಡರ ಪೈಕಿ ವಿರೋಧ ಬಂದಾಗ ಅನುಭವಕ್ಕೆ ಪ್ರಾಧಾನ್ಯ. ಇವೊಂದು ಒಳ್ಳೆ ಮಾತಿರುತ್ತೆ, ನಚದಸ್ತೆ ಅನುಪಪನ್ನಂ ನಾಮ. ಇದು ವೇದಾಂತಿಗಳ ಒಂದು ನ್ಯಾಯ. ದೃಷ್ಟಿ ಸತಿ, ಯಾವುದು ಕಾಣುತ್ತಿದೆಯೋ, ಯಾವುದನ್ನ ಎಲ್ಲರೂ ನೋಡ್ತಾ ಇದ್ದಾರೋ ಅದನ್ನ ಅನುಪಪನ್ನಂ, ಆಗಬಾರದಾಗಿತ್ತು, ಹೊಂದಬಾರದಾಗಿತ್ತು ಎನ್ನುವಂತಹದ್ದು ನಚ ಸರಿಯಲ್ಲ. ವಾಟ್ ಈಸ್ ಪ್ರಾಕ್ಟಿಕಲಿ ಸೀನ್, ವಾಟ್ ಈಸ್ ಎಕ್ಸ್ಪೀರಿಯನ್ಸಿಬಲಿ ಸೀನ್ ಕೆನಾಟ್ ಬಿ ನೆಗೆಟೆಡ್. ಬಹಳ ಒಳ್ಳೆ ಮಾತು. ಈಗ ಅಂತೂ ಇಂತೂ ಅಧ್ಯಾಸವಿದೆ ಅಂತ ಹೇಳಿದ್ರು, ಆ ಸಾಲದ ತೋರಿಸ್ಬೇಕು. ಇವಾಗ ಅಧ್ಯಾಸವಿದೆಯೇ ಇದೆ. ಯಾರಿಗೆ? ಎಲ್ಲರಿಗೂ. ಸೈಂಟಿಸ್ಟ್ ಆಗಿರಬಹುದು, ಸನ್ಯಾಸಿಗಳಾಗಿರ್ಬಹುದು, ಅಥವಾ ಮೇಧಾವಿಗಳಾಗಿರ್ಬಹುದು, ಪಂಡಿತೋತ್ತಮರಾಗಿರ್ಬಹುದು, ಅಥವಾ ಡಾಕ್ಟರ್ಸ್ ಆಗಿರ್ಬಹುದು, ಯಾರೇ ಆದ್ರೂ ಕೂಡ ಅಧ್ಯಾಸವು ಎಲ್ಲರೂ. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ಕಥಂ ಪುನಃ ಆಧ್ಯಾಸಿಕೋಯಂ ವ್ಯವಹಾರ ಇತಿ. ಪೂಜ್ಯರಾದ ಸದ್ಗುರುಗಳು ನಮ್ಮಂಥ ಮುಮುಕ್ಷು ಜನಗಳೆಂಬ ಪುಟಾಣಿ ಮಕ್ಕಳಿಗೆ ಪಾಠ ಮಾಡುವಂತೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಕಥಂ ಪುನಃ, ಸ್ವಾಮಿ ಹೇಗೆ ಸಾಧ್ಯ? ಅಯಂ ವ್ಯವಹಾರ ಆಧ್ಯಾಸಿಕ ಇತಿ. ಈ ವ್ಯವಹಾರವು ಯಾವುದು? ಅಹಮಿದಂ, ನಾನಿಂಥವನು, ನಾನು ಇದು, ಮಮೇದಂ, ಇದು ನನ್ನದು, ಇದಕ್ಕೆ ಶತ್ರು ಅಧ್ಯಾಸ.
ಅಹಮಿದಂ ಮಮೇದಂ ಇತಿ ರೂಪ ಅಧ್ಯಾಸ. ಎಷ್ಟು ಚೆನ್ನಾಗಿ ಬರೀತಾರೆ ಶಂಕರಾಚಾರ್ಯರು. ಶಂಕರಾಚಾರ್ಯರು ಅದ್ಭುತ, ಶಂಕರಾಚಾರ್ಯರು ಪ್ರಚಂಡ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಮಹಾಮೇಧಾವಿಗಳು. ಶಂಕರರು ಜ್ಞಾನಿ ಪುಂಗವರು. ಶಂಕರರಿಗಿಂತಲೂ ಕೂಡ ಕನ್ನಡ ಶಂಕರರೆಂದು ಪ್ರಸಿದ್ಧವಾಗಿರುವ 20ನೇ ಶತಮಾನದ ಅಭಿನವ ಶಂಕರರು 8ನೇ ಶತಮಾನದ ಶಂಕರರಿಗಿಂತಲೂ ಪ್ರಬಲ. ಅಬ್ಬಾ, ಬಹಳ ಚೆನ್ನಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಬರೆದಿರುವ ಅಧ್ಯಾಸ ಭಾಷ್ಯದ ಅರ್ಥವನ್ನ ಎಲ್ಲರಿಗೂ ತಿಳಿಯುವಂತೆ ಸಂಸ್ಕೃತ ವ್ಯಾಖ್ಯಾನದ ಮುಖಾಂತರ ವಿವರಿಸಿದ್ದಾರಲ್ಲ, ಇದೆಲ್ಲವೇ ಗುರುವಿನ ಕಾರುಣ್ಯ. ಕಥಂ ಪುನಃ ಸ್ವಾಮಿ ಹೇಗಿದೆ ಅಧ್ಯಾಸ ಅಂತ ಕೇಳಿದ್ರೆ, ಅಯಂ ವ್ಯವಹಾರ, ಜನಗಳ ಮಾಡುತ್ತಿರುವ ಎಲ್ಲ ವ್ಯವಹಾರಗಳು ಆಧ್ಯಾಸಿಕ ಅಂತಂದ್ರು ಬಂದೆ. ಅಧ್ಯಾಸೇನ ನಿರ್ವರ್ತ್ಯಮಾನ ಆಧ್ಯಾಸಿಕ, ಅಧ್ಯಾಸೇನ ಪ್ರವೃತ್ತಮಾನ ಆಧ್ಯಾಸಿಕ, ಅಧ್ಯಾಸೇನ ಕ್ರಿಯಮಾಣ ಆಧ್ಯಾಸಿಕ. ಮನುಷ್ಯರು ಮಾಡುತ್ತಿರುವ ಎಲ್ಲ ವ್ಯವಹಾರಗಳ ಹಿಂದೆ ಅಧ್ಯಾಸವಿದೆ ಎಂದು. ತತ್ ಕಥಂ, ಹೇಗೆ ಪ್ರೂವ್ ಮಾಡಿ ಅಂತಂದ್ರೆ ಮಾಡ್ತಾರೆ. ಮುಚ್ಯತೆ ಹೇಳ್ತೇವೆ. ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಶಾಂಕರ ಭಾಷ್ಯ, ಅದಕ್ಕೆ ವಿವರ ಕೊಡ್ತಾ ಇದ್ದಾರೆ ಸ್ವಾಮಿಗಳವರು. ಅಹಂ ಇತಿ ಅಸ್ಮತ್ ಪ್ರತ್ಯಯ ಗೋಚರಸ್ಯ ಆತ್ಮನೋ ವ್ಯವಹಾರ. ಏನು ಗ್ರ್ಯಾಂಡ್ ಆಗಿದೆ ಸ್ವಾಮಿ. ಅಹಂ ಅನ್ನುವಾಗ ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನನ್ನು ಇಟ್ಟುಕೊಂಡು ಮಾಡುವ ವ್ಯವಹಾರ ನಾನು ಅಂತೇವೆ. ನಾನು ಎನ್ನುವಾಗ ಅಸ್ಮತ್ ಪ್ರತ್ಯಯ, ನಾನು, ನನ್ನನ್ನು, ನನ್ನಿಂದ, ನನಗೆ, ನನ್ನ ದೆಸೆಯಿಂದ, ನನ್ನ, ನನ್ನಲ್ಲಿ. ಇದು ಅಸ್ಮತ್ ಪ್ರತ್ಯಯ. ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿರುವ ಆತ್ಮನ ಹೆಸರಾಯಿತು ಅಹಂ ಎಂದು. ವ್ಯವಹಾರ ಮಾಡುವಾಗ ಅಹಮ್ಮನ್ ಬರ್ತಾ ಇದೆಯಾ? ಅಹಮ್ಮ. ಇದಂ ಇಚಿತೋ ವಿಷಯಾಂಶಸ್ಯ ಯುಷ್ಮತ್ ಪ್ರತ್ಯಯ ಗೋಚರಸ್ಯ ತತ್ಸಂಭಿನ್ನಸ್ಯ ವ್ಯವಹಾರ. ಬಾ, ಓದ್ತಾ ಓದ್ತಾ ಓದ್ತಾನೆ ಬ್ರಹ್ಮಾನಂದ. ಅಹಮಿದಂ, ಇದಂ ಅಂದ್ರೇನು? ಇದಂ ಇತಿ, ಇತಿತು ಇದಂ ಅನ್ನುವ ಶಬ್ದವಾದರೂ ವಿಷಯಾಂಶಸ್ಯ, ಯಾವುದು ನನಗೆ ವಿಷಯವಾಗಿದೆಯೋ ಅದರಲ್ಲಿ ಒಂದು ಭಾಗ, ಅದು ಯುಷ್ಮತ್ ಪ್ರತ್ಯಯ ಗೋಚರಸ್ಯ. ಇದಂ ಅನ್ನುವಾಗ ನೀನು ಎನ್ನುವಂಥ ಅರಿವಿಗೆ ಗೋಚರವಾಗಿರುವ ತತ್ಸಂಭಿನ್ನಸ್ಯ, ಅಹಂ ಸಂಭಿನ್ನಸ್ಯ, ಆತ್ಮನಿಗಿಂತ ಭಿನ್ನವಾಗಿರುವ ಅನಾತ್ಮ ವಸ್ತುವಿನ ವ್ಯವಹಾರ. ನೋಡಿ, ಅಹಮಿದಂ, ಅಹಂ ಅನ್ನುವುದು ಸಾಕ್ಷ್ಯ ಸ್ವರೂಪ, ಇದಂ ಅನ್ನುವುದು ಸಾಕ್ಷ್ಯ ಸ್ವರೂಪ. ಅಹಂ ಅನ್ನುವುದು ಅಸ್ಮತ್ ಪ್ರತ್ಯಯ ಗೋಚರ, ಇದಂ ಅನ್ನುವಂತಹದ್ದು ಯುಷ್ಮತ್ ಪ್ರತ್ಯಯ ಗೋಚರ. ಅಹಂ ಅನ್ನುವಂತಹದ್ದು ವಿಷಯಿ, ಇದಂ ಅನ್ನುವಂತಹದ್ದು ವಿಷಯ. ಅಹಂ ಅನ್ನುವಂತಹದ್ದು ಬೆಳಕು, ಇದಂ ಅನ್ನುವಂತಹದ್ದು ಕತ್ತಲೆ. ಹೀಗೆ ಎರಡೂ ಸೇರಿಕೊಂಡು ವ್ಯವಹಾರವಾಗ್ತಾ ಇದೆ. ಅತಃ ಅಯಂ ಅಹಮಿದಮಿತಿ ವ್ಯವಹಾರ ಆಧ್ಯಾಸಿಕ. ಅಬ್ಬಾ ಅಬ್ಬಾ, ಬ್ರಹ್ಮಾನಂದವಾಗ್ತಾ ಇದ್ದೇನೆ. ಪೂಜ್ಯ ಸದ್ಗುರುಗಳವರಿಗೆ ಎಂಥ ದಿವ್ಯ ದೃಷ್ಟಿ ನೋಡಿ. ಆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರೇ ಈ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೆಂಬ ಅಭಿನವ ಶಂಕರರಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟಿ. ದಿವ್ಯಂ ದದಾಮಿ ಮೇ ಚಕ್ಷು, ದಿವ್ಯಂ ದದಾಮಿ ತೇ ಚಕ್ಷು, ಎರಡೂ ಸರಿ. ದಿವ್ಯಂ ದದಾಮಿ ಮೇ ಚಕ್ಷು. ಎನೈ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ,
ನಾನು ನಿಮಗೆ ನನ್ನ ದಿವ್ಯ ಚಕ್ಷುಸನ್ನು ಕೊಟ್ಟಿದ್ದೇನೆ. ಈಗ ಇಷ್ಟ ನಮಗೆ ಅರ್ಥ ಆಯ್ತು. ಅಹಮಿದಂ ಅನ್ನುವಂಥ ವ್ಯವಹಾರ ಎಲ್ಲರಿಗೂ ಇದೆ. ರೈತನಿಗೂ ಇದೆ, ರಂಗನಿಗೂ ಇದೆ, ರಾಜನಿಗೂ ಇದೆ. ಅಹಮಿದಂ ಈ ವ್ಯವಹಾರಕ್ಕೆ ಹೆಸರು ಆಧ್ಯಾಸಿಕೋ ವ್ಯವಹಾರ. ನೀವು ವ್ಯವಹಾರವಾಗಲಿಕ್ಕೆ ಸಾಧ್ಯವಿಲ್ಲ, ಅಧ್ಯಾಸವಿಲ್ಲ ಅಂದ್ರೆ ಅಧ್ಯಾಸವಾಗಿಬಿಟ್ಟಿಯಲ್ಲ. ಯಾರಿಗೆ ಅಹಮಿದಂ ಅನ್ನುವಂಥ ವ್ಯವಹಾರ ಉಂಟೋ, ಸತ್ಯವಾಗಿದೆಯೋ, ಅಲ್ಲಿ ಅವರಿಗೆ ಅಧ್ಯಾಸ ಉಂಟು ಅಂತ ಅರ್ಥ. ಪುನಃ ಆಕ್ಷೇಪಣೆ, ನನು ನಕೋಪಿ ವ್ಯವಹರತಿ ಅಹಮಿದಮಿತಿ ತತ್ರ ಕಿಮಿದಮುಚ್ಯತೆ ನೈಸರ್ಗಿಕೋಯಂ ಲೋಕಂ ವ್ಯವಹಾರ ಇತಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ, ಸ್ವಾಮಿ, ಯಾವನೊಬ್ಬ ಮನುಷ್ಯನೂ ಕೂಡ ನಾನಿದು ಎಂದು ವ್ಯವಹಾರ ಮಾಡ್ತಾ ಇಲ್ವಲ್ಲ, ನಾನು ಇದು, ನಾನು ಇದು, ನಾನು ಇದು. ಯಾರ ವ್ಯವಹಾರ ಮಾಡ್ತಾರ? ನಾನು ನಕೋಪಿ ನೋಬಡಿ, ಯಾವ ಮನುಷ್ಯನೂ ಕೂಡ ಅಹಮಿದವಿತಿ ವ್ಯವಹರತಿ, ನಾನಿದು ಎಂದು ವ್ಯವಹಾರ ಮಾಡ್ತಾ ಇಲ್ವಲ್ಲ ಅಂದರೆ ಹೀಗಿರ್ಬೇಕಾದ್ರೆ ತತ್ರ ಕಿಮಿದ ಮುಚ್ಯತೆ, ಯಾವನೊಬ್ಬ ಮನುಷ್ಯನೂ ಕೂಡ ನಾನು ಇದು ಎಂದು ವ್ಯವಹಾರ ಮಾಡ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳ್ಬಿಟ್ರಿ. ನಾನು ಇದು ಎನ್ನುವಂಥ ಲೋಕ ವ್ಯವಹಾರವು ಆಧ್ಯಾಸಿಕವಾಗಿದೆ, ನೈಸರ್ಗಿಕವಾಗಿದೆ ಅಂದ್ರೆ ಯಾರಿಗೂ ಹೇಳಲ್ಲ. ಯಾರ ಅನುಭವದಲ್ಲಿಯೂ ಕೂಡ ನಾನು ಇದು ಅಂತಿಲ್ಲ, ಯಾರು ನಾನಿದು ಅಂತ ಹೇಳ್ತಾ ಇಲ್ಲ. ದೊಡ್ಡ ಬುದ್ಧಿವಂತ ನೊಬೆಲ್ಲಾರಿ ಅವನು ಕೂಡ ನಾನು ಇದು ಹೇಳ್ತಾ ಇಲ್ಲ. ರೈತನು ಹೇಳ್ತಾ ಇಲ್ಲ. ಗಾಡಿ ಇನ್ನೊಂದು ರಸ್ತೆ ಗಾಡಿ ಓಡಿಸ್ತಾನಲ್ಲ, ಕೈ ಗಾಡಿ, ಅವನು ಹೇಳ್ತಾ ಇಲ್ಲ. ನಾನು ಇದು ಎಂದು ಯಾರು ಹೇಳ್ತಾನೆ ಇಲ್ವಲ್ಲ. ನೀವೇನ್ ಮಾಡಿದ್ರಿ? ನಾನು ಇದು ಎನ್ನುವಂತ ವ್ಯವಹಾರವು ಎಲ್ಲರಿಗೂ ತೋರ್ತಾ ಇದೆಯಲ್ಲ, ತೋರ್ತಾನೆ ಇಲ್ಲ. ಅದನ್ನ ನೀವು ಆಧ್ಯಾಸಿಕ ಅಂತ ಹೇಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಿದರೆ ನೋಡಿ, ಶಾಂಕರ ಭಾಷ್ಯದ ಮೇಲೆ ಪೂಜ್ಯ ಸದ್ಗುರುಗಳು ಬೆಳಗಂಚಿರ್ತಾ ಇದ್ದಾರೆ. ನಾನು ನಕೋಪಿ ವ್ಯವಹರತಿ ಅಹಮಿದಮಿತಿ, ಅಹಮಿದಮಿತಿ ನಕೋಪಿ ವ್ಯವಹರತಿ ತತ್ರ. ಹೀಗಿರ್ಬೇಕಾದ್ರೆ ಕಿಮಿದ ಮುಚ್ಯತೆ ನೈಸರ್ಗಿಕೋಯಂ ಲೋಕ ವ್ಯವಹಾರ, ನಾನು ಇದು ಎನ್ನುವಂತ ವ್ಯವಹಾರವಿದೆಯಲ್ಲ, ಇದು ನೈಸರ್ಗಿಕ ಅಂತ ನೀವು ಹೇಗೆ ಹೇಳ್ತಾ ಇದ್ದೀರಾ? ಹೇಗೆ ನಾವು ಆಕ್ಷೇಪಣೆ ಅಂದ್ರೆ ನೋಡ್ರಿ, ಎಲ್ಲಾ ಮನುಷ್ಯರು ಕೂಡ ಕಣ್ಣುಗಳಿಂದ ಊಟ ಮಾಡ್ತಾರಲ್ಲ, ಇದು ಅವಿದ್ಯಾ ಅಂದ್ರೆ ಏನೇನ? ಕಣ್ಣುಗಳು ಊಟ ಮಾಡ್ತಾರ? ಇಂಪಾಸಿಬಲ್. ಯಾರು ಅನುಭವದಲ್ಲಿ ಅಮೆರಿಕಕ್ಕೆ ಹೋಗಿ, ಲಂಡನ್ಗೆ ಹೋಗಿ, ಫ್ರಾನ್ಸ್ಗೆ ಹೋಗಿ, ಆಸ್ಟ್ರೇಲಿಯಾ ಎಲ್ಲಿ ಹೋದ್ರು ಕೂಡ ನೋಬಡಿ ಈಟ್ಸ್ ಬೈ ಹಿಸ್ ಐಸ್, ಎವ್ರಿಬಡಿ ಈಟ್ಸ್ ಬೈ ಹಿಸ್ ಮೌತ್. ಹಾಗೆ ಯಾರ ವ್ಯವಹಾರವೂ ಇಲ್ವೇ ಇಲ್ವಲ್ಲ ಅಂದ್ಬಿಟ್ಟ ಪೂರ್ವ ಪಕ್ಷಿ. ಬಾಢಂ, ಎಸ್ ಹೌದು, ಯಾವನೊಬ್ಬನೂ ಕೂಡ ನಾನು ಇದು ಎಂದು ವ್ಯವಹಾರ ಮಾಡುತ್ತಿಲ್ಲ. ಆದರೆ ಆ ವಾಕ್ಯಕ್ಕೆ ನೀನು ಮಾಡಿಕೊಂಡಿರುವಂತ ಅರ್ಥ ತಪ್ಪು. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ ಇತರೇತರ ವಿವೇಕೇನ ಅತ್ಯಂತ ವಿಮಿಕ್ತಯೋ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಎಂದಿದ್ದಾರೆ. ಇಲ್ಲಿ ಅಹಮಿದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ, ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ ಅಂತ ಹೇಳಿದ್ದ. ಅದಕ್ಕೆ ಅರ್ಥ ಹೇಳ್ತೇವೆ ನೋಡಿ ಇಲ್ಲಿ. ಬಾಢಂ, ಹೌದು, ಯಾವನೊಬ್ಬನೂ ಕೂಡ ನಾನು ಇದು ಎಂದು ವ್ಯವಹಾರ ಮಾಡ್ತಾ ಇಲ್ಲ ದಿತ. ಆದರೆ ತಥಾಪಿತು, ಆದರೂ ಕೂಡ
ವ್ಯವಹರತ್ಯೇವ ಸರ್ವೋ ಲೋಕಃ ಅಹಂ ಮನುಷ್ಯಃ ಅಹಂ ಬ್ರಾಹ್ಮಣಃ ಅಹಂ ಬ್ರಹ್ಮಚಾರಿ ಅಹಂ ಸನ್ಯಾಸಿ ಅಹಂ ವ್ಯಾಪಾರಿ ಅಹಂ ವಿದ್ಯಾರ್ಥಿ ಅಹಂ ಪಂಡಿತಃ ಅಹಂ ಶ್ರೀಮಾನ್ ಇತ್ಯಾದಿ ರೀತ್ಯಾ. ಅಬ್ಬ ಅಬ್ಬ, ಅದ್ಭುತ ಅದ್ಭುತ. ಆದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾನು ಇದು ಎಂದು ಹೇಳಿಕೊಳ್ಳದೆ ಹೋದರೂ ನಾನು ಮನುಷ್ಯನು ಅಂತ ಹೇಳ್ಕೊತಾನೆ. ಹೂ ಆರ್ ಯು ಅಂತ ಕೇಳಿದ್ರೆ ನಾನೊಬ್ಬ ಮನುಷ್ಯ, ನಾನು ಬ್ರಾಹ್ಮಣ, ನಾನು ಹಿಂದೂ, ನಾನು ಸನ್ಯಾಸಿ, ನಾನು ಬ್ರಹ್ಮಚಾರಿ, ಇದೇ ಮುಂತಾದ ರೀತಿಯಿಂದ ಪ್ರತಿಯೊಬ್ಬ ಮನುಷ್ಯನು ತನ್ನನ್ನ ತಿಳಿಯುತ್ತಾ ವ್ಯವಹಾರ ಮಾಡ್ತಾ ಇದ್ದಾನ. ನಾನು ಅಡಿಗೆ ಭಟ್ಟ ಅಂತಾನೆ, ನಾನು ವೇದಾಂತಿ ಅಂತಾನೆ, ನಾನೊಬ್ಬ ಸಂಗೀತಗಾರ ಅಂತಾನೆ, ನಾನೊಬ್ಬ ಹಾಮಾಡಿಗ ಅಂತಾನೆ, ನಾನೊಬ್ಬ ಅಡಿಕೆ ವ್ಯಾಪಾರಿ ಅಂತಾನೆ, ನಾನೊಬ್ಬ ಉಪಾಧ್ಯಾಯ ಅಂತಾನೆ. ಹೀಗೆ ಇದೇ ಮುಂತಾದ ಇತ್ಯಾದಿ ಏನ್ಬಿಟ್ಟು 1000 ತರಹ ಹೇಳೋದು. ಅಹಂ ಅರ್ಚಕ, ಅಹಂ ಪೂಜಾಕರ್ತ, ಅಹಂ ಧ್ಯಾನಕರ್ತ, 1,00,000 ತರಹ ಇರ್ಬೋದು. ಇದೇ ಮುಂತಾದ ರೀತಿಯಿಂದ ಪ್ರತಿಯೊಬ್ಬನು ಕೂಡ ತನ್ನ ತಿಳಿತಾ ಇದ್ದಾನೆ. ಈಗ ಇಲ್ಲಿ ವಿಚಾರ ಮಾಡೋಣ ಅಂತ ಗುರು. ತಸ್ಯಾಸ್ಯ ವ್ಯವಹಾರಸ್ಯ, ಈ ವ್ಯವಹಾರವೇ ಇಲ್ಲ. ಏನಂತ? ನಾನು ಬ್ರಹ್ಮಚಾರಿ, ನಾನು ವಿದ್ವಾನ್, ನಾನೊಬ್ಬ ವಿದ್ಯಾರ್ಥಿ ಅಂತ ಇದ್ದಾನೆ. ಈ ವ್ಯವಹಾರದಲ್ಲಿ ಸಾಮಾನ್ಯಾಕಾರ ಪ್ರದರ್ಶನ ಅಹಮಿದಮಿತಿ. ಅಹಂ ಇದಂ ಅನ್ನುವಾಗ ನಾನು ಇದು ಅಂತಂದ್ರೆ ಇದು ಅಂತ ಅರ್ಥವಲ್ಲ. ಇದನ್ನ ಸಾಮಾನ್ಯಾಕಾರ ಪ್ರದರ್ಶಯನ್, ಜನರಲೈಸೇಷನ್, ಅದು 100 ರೂಪ ಇದೆ. ನಾನು ಮನುಷ್ಯ 1 ರೂಪ, ನಾನು ಗಂಡಸು 1 ರೂಪ, ನಾ ಹೆಂಗಸು ಮತ್ತೊಂದು ರೂಪ, ನಾನು ಸೊಸೆ, ನಾನು ಅಳಿಯ, ನಾನ್ ಮಗ. ಇಲ್ಲಿ ಇದೆಲ್ಲವನ್ನು ಸೇರಿಸಿಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ಜನರೆಲ್ಲ ಹೇಳ್ತಾ ಇದ್ದಾರೆ ಅಹಮಿದಂ. ಹಾಗಿಲ್ಲದೆ ಹೋಗಿಬಿಟ್ರೆ ಒಂದೊಂದನ್ನು ಬರೀತಾ ಹೋದ್ರೆ 1,00,000 ಆಗತ್ತೆ, ಅದು 1000 ಪುಟ ಆಗ್ಬಿಡುತ್ತೆ. ಅದಕ್ಕೇನ್ ಮಾಡಿದ್ರು? ಸಾಮಾನ್ಯವಾಗಿ ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ಸಾಮಾನ್ಯ ಆಕಾರ ಪ್ರದರ್ಶನಂ, ಜನರೆಲ್ಲ ಹೇಳ್ತಾ ಇದ್ದಾರೆ ನಾನು ಇಂಥವನು. ಎಂಥವನು? ನೀವೇ ನೋಡ್ಕೊಳ್ಳಿ. ಒಂದು ಹಳ್ಳಿ ಹೋದ್ರೆ 100 ಅಹಂ ಶಾನುಭೋಗ, ಅಹಂ ಕೃಷಿಕ, ಅಹಂ ವಾಚಕ, ಅಹಂ ಪಾಚಕ, ಅಹಂ ಆಯುರ್ವೇದ ವೈದ್ಯ. ಆ ಒಂದೊಂದನ್ನೇ ಬರಿತಾ ಹೋಗಿ ಇಂಡಿವಿಜುವಲ್ ಆಗಿ ಅನಂತವಾಗುತ್ತೆ. ಅದಕ್ಕೇನ್ ಮಾಡಿದ್ರು? ಇಂಡಿವಿಜುವಲ್ ಆಗಿರುವಂತ ಎಲ್ಲವನ್ನೂ ಒಟ್ಟುಗೂಡಿಸಿ ಸಾಮಾನ್ಯ ಅಂತಂದ್ರೆ ಜನರಲ್ ಆಗಿ ಒಟ್ಟುಗೂಡಿಸ್ಬಿಟ್ಟು ಅಹಮಿದಂ ಎಂದು ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಸೊಗಸ ವ್ಯಾಖ್ಯಾನ. ನಾನು ಇದು ಎನ್ನುವಾಗ ನಾನು ಇದು ಅಂತ ಯಾರು ಹೇಳ್ತಾ ಇಲ್ಲ. ಇದು ಎನ್ನುವ ಮಾತಿಗೆ ಅರ್ಥವೇನು? ಅಹಂ ಹಿಂದೂ, ಅಹಂ ಮುಸಲ್ಮಾನ, ಅಹಂ ಕ್ರಿಶ್ಚಿಯನ್ನ, ಅಹಂ ಬ್ರಾಹ್ಮಣ, ಅಹಂ ವಾಚಕ, ಅಹಂ ಪಾಚಕ, ಎಷ್ಟೆತ್ತ. ಇದೆಲ್ಲ ಬೇರೆ ಬೇರೆ ವೃತ್ತಿಗಳನ್ನ ಒಟ್ಟುಗೂಡಿಸಿ ಭಗವತ್ಪಾದ ಶಂಕರಾಚಾರ್ಯರವರು ಅಹಮಿದಂ ಎನ್ನುವಂತ ಪ್ರಯೋಗವನ್ನ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅಹಮಿತ್ತಂಭೂತಃ ಇತ್ಯೇವ ಖಲು ಪ್ರತ್ಯಯ ವ್ಯಪದೇಶಶ್ಚ ಲೋಕಸ್ಯ. ಏನ್ ಗುರುಗಳ ವ್ಯಾಖ್ಯಾನ ಸ್ವಾಮಿ, ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವ ಅಧ್ಯಾಸ ಭಾಷ್ಯದ ಮರ್ಮವನ್ನ, ಅಧ್ಯಾಸ ಭಾಷ್ಯದ ಆಳವನ್ನ, ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನ, ಅಧ್ಯಾಸ ಭಾಷ್ಯದ ಪೂರ್ಣವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಮ್ಮಂತ ಜಿಜ್ಞಾಸಿ ಜನಗಳಿಗೆ ತೋರಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಸುಮಾರು 9:45, 10 ಗಂಟೆ ಸಮಯ. ನಾನೇನೋ ಬರೀತಾ ಅದೇ ಸಮಯ ನನಗೆ
ಈ ಪುಸ್ತಕ ಬರೀಬೇಕ ಪ್ರೂಫ್ ನೋಡ್ಬೇಕ ಸಮಯ ಯಾವ್ದಪ್ಪ ಅಂದ್ರೆ ರಾತ್ರಿ 9:30 10:00, 11:00, 12:00. ಮೊನ್ನೆ ದಿನ 12:45 ನೋಡ್ತಾ ಇದ್ದೆ, ಬೈತಾ ಇದ್ದೆ. ನನಗೆ ಒಂದು ಫೋನ್ ಬಂತು, ಅದು ಸಾಮಾನ್ಯ ಎತ್ತುವುದಿಲ್ಲ, ಯಾಕೆ ನೀನು ಬರೀತಾ ಇರ್ತೇನೆ ಆ ಫ್ಲೋ ಕಟ್ ಆಗ್ಬಿಡುತ್ತೆ ಅಂತ ಎತ್ತುವುದಿಲ್ಲ. ನಾ ಫೋನ್ ಬಂದ್ ಕೂಡ ಎತ್ತಿದೆ. ಅವ್ರು ಪುಣ್ಯಾತ್ಮರು ನಮೋ ನಮ ಸದ್ಗುರು ಪಾದುಕಾಭ್ಯಾಮ್ ಅಂತ ಹೇಳ್ಬಿಟ್ರು. ನಾನು ಆಶೀರ್ವಾದ ಮಾಡಿದೆ, ಸದ್ಗುರು ಪ್ರಸಾದ ಸಿದ್ಧಿರಸ್ತು ಅಂತ. ಆಮೇಲೆ ನೋಡಿದ ಸಂಜೀವ ಮೂರ್ತಿಗಳ ಫೋನು. ರಾತ್ರಿ 9:45 ಸಂಜೀವ ಮೂರ್ತಿಗಳು ಫೋನ್ ಮಾಡಿದ್ರು. ನನಗೆ ತುಂಬಾ ಸಂತೋಷವಾಯಿತು, ತುಂಬಾ ಬ್ರಹ್ಮಾನಂದವಾಯಿತು. ಏನ್ ವಿಷಯ? ಅವ್ರ ನೆನ್ನೆ ಉಪನ್ಯಾಸವನ್ನ ಎಡಿಟ್ ಮಾಡಿ ಅವರು ನೋಡಿ, ಅವ್ರ ಗೃಹಸ್ಥರಾಗಿ ನನ್ನ ಉಪನ್ಯಾಸನೆಲ್ಲ ಎಡಿಟ್ ಮಾಡುವುದಕ್ಕೆ ರಾತ್ರಿ ಸಮಯವಾಗಿ ಅದನ್ನು ಎಡಿಟ್ ಮಾಡ್ತಾ ಇದ್ದೇನೆ. ನೆನ್ನೆ ಯಾವ್ದು ಉಪನ್ಯಾಸ? ನೈಷಮ್ಯ ಸಿದ್ಧಿ ಕ್ಲೇಶಾಪಹಾರಿ. ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ಒಂದು ಮನಸ್ಸಿಗೆ ಅಭಿಪ್ರಾಯ ಬಂತ ಹೇಳ್ತಾ ಇದ್ದೀನಿ ಇನ್ನು. ರಾತ್ರಿ 9:45 ಹೇಳ್ದಪ್ಪ ಅಂದೆ. ಒಂದು ಮಾತು ಹೇಳ್ಬಿಟ್ರು, ನನಗೆ ತುಂಬಾ ಬ್ರಹ್ಮಾನಂದವಾಯಿತು. ಶಂಕರಾಚಾರ್ಯರ ಅನಂತರ ಶಾಂಕರ ಭಾಷ್ಯಗಳ ತಾತ್ಪರ್ಯವನ್ನ, ಶಾಂಕರಾದ್ವೈತ ವೇದಾಂತ ದರ್ಶನದ ಸರಿಯಾದ ಮಾರ್ಗವನ್ನ ತೋರಿಸುತ್ತಿರುವಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಅಂತಂದ್ರೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಹೇಳಿದ್ರು. ಇದು ಸತ್ಯವಾದ ಮಾತು. ಅವರು ತಿಳಿಸಿರುವಂತ ವಸ್ತುತಂತ್ರಜ್ಞಾನದ ರಾಜಮಾರ್ಗವನ್ನ, ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ರಾಜಮಾರ್ಗವನ್ನ, ಅನಂತರ ವ್ಯಾವಹಾರಿಕ ದೃಷ್ಟಿ, ಪಾರಮಾರ್ಥಿಕ ದೃಷ್ಟಿ ಎನ್ನುವಂತ ರಾಜಮಾರ್ಗವನ್ನ ಶಂಕರಾಚಾರ್ಯರ ಅನಂತರ ಯಾರು ನನ್ಗೆ ಗೊತ್ತಿಲ್ಲ ಅಂದ್ರೆ ಪಾಪ ಅವರು, ನಾನು ಹೆಚ್ಚು ಯಾರು ಹೇಳಿಲ್ಲ, ಹೇಳಲು ಸಾಧ್ಯವೇ ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಒಬ್ಬರೇ ಶಾಂಕರ ದರ್ಶನದ, ಅದ್ವೈತ ದರ್ಶನದ ರಾಜಮಾರ್ಗವನ್ನ ಎಲ್ಲ ಮುಮುಕ್ಷುಗಳಿಗೆ ತೋರಿಸಿದ್ದಾರೆ ಅಂತ ನನ್ನ ಮನಸ್ಸಿಗೆ ಬಂತು. ನನ್ನ ಸಂತೋಷವನ್ನ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಫೋನ್ ಮಾಡ್ತಾ ಇದ್ದೇನೆ ಎಂದು ನನಗೆ ಹೇಳಿ, ಸ್ವಾಮಿ ಇವಾಗ ರಾತ್ರಿ ನಿದ್ರೆನೇ ಬರೋದಿಲ್ಲ, ನಿದ್ರೆ ಬೇಡ, ಇದೇ ವಿಚಾರವನ್ನ ಅನುಸಂಧಾನ ಮಾಡ್ತಾ ನಿದ್ದೆ ಹೋಗ್ತೇನೆ ಹಿಂದೆ. ನನಗೆ ತುಂಬಾ ಎಷ್ಟು ಚೆನ್ನಾಗಿದೆ. ಸಂಜೀವ ಮೂರ್ತಿಗಳ ಮಾತು ಸತ್ಯವಾದ ಮಾತು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ಗೌಡಪಾದಾಚಾರ್ಯರ ಹೃದಯವನ್ನ ಅರ್ಥ ಮಾಡಿಕೊಂಡು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಭಾಷ್ಯ ಗ್ರಂಥಗಳನ್ನ ಜೀರ್ಣಿಸಿಕೊಂಡು ಸ್ವರೇಶ್ವರಾಚಾರ್ಯರವರ ನೈಷಮ ಸಿದ್ಧಿಯನ್ನು ಅರಗಿಸಿಕೊಂಡು ಸಂಸ್ಕೃತ ಭಾಷೆಯಲ್ಲಿ ಮುಮುಕ್ಷು ಜನರಿಗೆ ಕೊಟ್ಟಿದ್ದಾರಲ್ಲ, ಇದಕ್ಕಿಂತ ಇನ್ನೇನ್ ಕೊಡ್ಬೇಕು ಸ್ವಾಮಿ? ಒಬ್ಬ ಗುರುವಾಗಿರುವಂಥವನು ತನ್ನ ಶಿಷ್ಯರಿಗೆ ಕೊಡಬಹುದಾದ ಅತ್ಯಂತ ಶ್ರೇಷ್ಠವಾಗಿರುವಂತ ಆಶೀರ್ವಾದ ಅಥವಾ ಒಂದು ಪ್ರೀತಿ ಪೂರ್ವಕವಾದ ಅನುಗ್ರಹ ಅಂತಂದ್ರೆ ಇದು. ನನಗೆ ಹೇಳಿದವರು ತುಂಬಾ ಸಂತೋಷವೇ. ಇದು ವಾಕ್ಯ ಆಗಿದೆ ನೋಡಿ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಹಂ ಮನುಷ್ಯ, ಅಹಂ ಬ್ರಾಹ್ಮಣ, ಅಹಂ ಬ್ರಹ್ಮಚಾರಿ ಮುಂತಾದ ರೂಪದಿಂದ ವ್ಯವಹಾರ ಮಾಡುತ್ತಿರುವಂತ ಕಾಣ್ತಾ ಇದೆ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಗವತ್ಪಾದ ಶಂಕರಾಚಾರ್ಯರವರು ಸಾಮಾನ್ಯಾಕಾರ ಜನರಲೈಸೇಷನ್ ಮಾಡಿಬಿಟ್ಟು ಸಾಮಾನ್ಯವಾಗಿ ಹೇಳ್ತಾರೆ ಎನ್ನುವುದನ್ನ ಅಹಂ ಇದಂ ಅಂತ ಹೇಳಿದ್ರು. ನಾನು ಇದು ಅಂತ ಯಾರು ವ್ಯವಹಾರ ಮಾಡ್ತಾ ಇಲ್ಲ. ಇದು ಅಂತಂದ್ರೇನು? ಅದರಲ್ಲಿ 100 ಪಂಗಡಗಳು ಉಂಟು. ಅಹಮಿತ್ತಂಭೂತಃ, ಅಹಂ ನಾನು, ಇತ್ತಂ ಇಂಥವನು, ನಾನಿಂಥವನು, ಇತ್ಯೇವ ಎಂತಲೇ ಎಂದೇ ಅಲ್ಲವೇ, ಇತ್ಯೇವ ಖಲು ಪ್ರತ್ಯಯ, ಪ್ರತ್ಯಯ ಅಂದ್ರೆ ತಿಳುವಳಿಕೆ, ವ್ಯಪದೇಶಶ್ಚ ಲೋಕಸ್ಯ, ಪ್ರತ್ಯಯ ತಿಳ್ಕೊಂಡಿದೆ. ನಾನು ಸುಬ್ರಾಯ ಶರ್ಮಾ, ನಾನೊಬ್ಬ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಶಿಷ್ಯ ಅಂತ ಹೇಳ್ತೇನೆ. ಇದು ಅಧ್ಯಾಸ. ಮುಂದೆ ತೋರಿಸ್ಕೊಡ್ತಾರೆ. ಹಾಗೆ ಹೇಳುವಾಗ ಅಧ್ಯಾಸ ಉಂಟು. ಹೀಗೆ ಪ್ರತ್ಯಯ ಅಂದ್ರೆ ಪ್ರತ್ಯೇತಿ ತಿಳಿಯುತ್ತಾನೆ, ವ್ಯಪದೇಶಶ್ಚ ವ್ಯಪದಿಶ್ಯ
ತಾನು ತಿಳ್ಕೊಂಡಿದ್ದಾನೆ, ಅದನ್ನೇ ಮಾತಿನಿಂದ ಹೇಳುತ್ತಿದ್ದಾನೆ. ಯಾರು? ಲೋಕಸ್ಯ ಎಲ್ಲ ಜನಗಳು ಮಾಡ್ತಾ ಇದ್ದಾರೆ. ತತ್ರ ಈ ಅರ್ಥ ಆಯ್ತು. ಅಹಮಿದಂ ಅಂತ ವ್ಯವಹಾರವಿದೆ ಅಂತಾಯ್ತು. ಈ ಅಧ್ಯಾಸ ಎಲ್ಲಿದೆ? ನಾನು ಸುಬ್ರಾಯ ಶರ್ಮಾ ಅಂದೆ, ಅಧ್ಯಾಸವೇ? ಹೌದು. ನಾನೊಬ್ಬ ಡಾಕ್ಟರ್ ಅಂತ ಹೇಳಿದೆ, ಅಧ್ಯಾಸವೇ? ಹೌದು. ನಾನಿಂಥವ್ರ ಮಗ ಅಂತ ಹೇಳಿದೆ, ಅಧ್ಯಾಸವಿದೆಯೇ? ಹೌದು. ನಾ ಇತ್ತಂಭೂತ ಎನ್ನುವಾಗ ಅಧ್ಯಾಸ ಉಂಟು. ಹೇಗೆ? ತತ್ರ ಅಹಂ ಇತಿ ಅಸ್ಮತ್ ಪ್ರತ್ಯಯ ಗೋಚರಂ ಆತ್ಮಾನಮುದ್ದೇಶ್ಯ. ನೋಡಿ, ಅಹಮಿದಂ, ಅಹಂ ಅಂದ್ರೇನು? ಅಸ್ಮತ್ ಪ್ರತ್ಯಯ ಗೋಚರನಾಗಿರುವ ಆತ್ಮ, ಸಚ್ಚಿದಾನಂದ ಸ್ವರೂಪನಾಗಿರುವ ಆತ್ಮ, ಅವನನ್ನ ನಾನು ಅಂತ ಮಾಡಿಕೊಂಡು ಇತ್ತಂಭೂತ, ಇಂಥವನು ಅಂತ ಹೇಳುವಾಗ ಯತ್ ಪ್ರತ್ಯೇತಿ, ಏನ್ ತಿಳಿಯುತ್ತಿದ್ದಾನೆಯೋ, ಯತ್ತು ವ್ಯಪದಿಶತಿ ಚ ಮಾತನಾಡುತ್ತಿದ್ದಾನೆಯೋ, ಅದು ಅಧ್ಯಾಸ ನಿಬಂಧನ ಏವ, ಅಧ್ಯಾಸದಿಂದಲೇ ಉಂಟಾಗುತ್ತಿದೆ. ನೋಡಿ ವಿವರಿಸ್ತೇನೀಗ. ನಾನು ಎನ್ನುವಾಗ ಯಾರು? ನಾನು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿರುವವನು. ನಾನು ಎನ್ನುವಾಗ ಬೆಳಕಿನ ಸ್ವರೂಪ. ನಾನು ಎನ್ನುವಾಗ ವಿಷಯಿ. ನಾನು ಎನ್ನುವಾಗ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಆತ್ಮ. ಅವನನ್ನು ಇಟ್ಕೊಂಡು ಇತ್ತಂಭೂತ, ನಾನು ಪಂಡಿತ ಎನ್ನುವಾಗ ಬುದ್ಧಿ ಬಂತು. ಇಂಥವರ ಮಗ ಎನ್ನುವಾಗ ಶರೀರ ಬಂತು. ನಾನು ಸೈಂಟಿಸ್ಟ್ ಎನ್ನುವಾಗ ಬುದ್ಧಿ ಬಂತು. ನಾನು ಎನ್ನುವಾಗ ಅಸ್ಮತ್ ಪ್ರತ್ಯಯ ಗೋಚರನಾಗಿರುವ ಆತ್ಮ. ಇತ್ತಂಭೂತ ಎನ್ನುವಾಗ ಎಂದು ಏನ್ ತಿಳಿಯುತ್ತಿದ್ದಾನೆಯೋ, ಮಾತನಾಡುತ್ತಿದ್ದಾನೆಯೋ, ಅದು ಅಧ್ಯಾಸ ನಿಬಂಧನ ಏವ, ಅಧ್ಯಾಸ ಮೂಲ ಏವ. ಅಧ್ಯಾಸ ನಿಬಂಧನಂ ಕಾರಣಂ ಮೂಲಂ ಯಸ್ಯ. ಅಧ್ಯಾಸವೆಂಬ ಮೂಲದಿಂದಲೇ ಬಂದಿದೆ. ಅಧ್ಯಾಸ ನಿಬಂಧನ ಏವ ವ್ಯವಹಾರ. ಈ ವ್ಯವಹಾರವು ಅಧ್ಯಾಸದಿಂದಲೇ ಬಂದಿದೆ ಎಂದು ನಾವುಗಳು ಪ್ರತಿಜಾನೀಮಹೆ, ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇವೆ. ಈ ಭೂಲೋಕದಲ್ಲಿರುವ 1,000 ಕೋಟಿ ಮಾನವರು ಕೂಡ ನಾನಿಂಥವನು ಅಂತ ಹೇಳ್ತಾರಲ್ವ, ಯಾರಂದೇ ಹೇಳಿ. ಆ ಎಲ್ಲ ವ್ಯವಹಾರಗಳು ಅಧ್ಯಾಸದಿಂದಲೇ ಉಂಟಾಗುತ್ತಿವೆ ಎಂದು ನಾವು ಶಂಕರಾಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳುತ್ತಿದ್ದೇವೆ ಎಂದ್ರು. ಇದು ಬಹಳ ಧೈರ್ಯ ನೋಡಿ. ಶಂಕರಾಚಾರ್ಯರ ಮಾತನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ತಥಾ ವಯಂ ಪ್ರತಿಜಾನೀಮಹೇ. ಮನುಷ್ಯರು ಮಾಡುತ್ತಿರುವ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗಿಕೊಳ್ಳುವವರೆಗೆ ಏನ್ ವ್ಯವಹಾರ ಉಂಟೋ, 100 ವ್ಯವಹಾರ. ಬೆಳಿಗ್ಗೆ ಎದ್ದೆ ನಾನು, ದಾನ ಮಾಡಿದೆ ನಾನು, ಮಡಿ ಬಟ್ಟೆ ಉಟ್ಕೊಂಡೆ ನಾನು, ವಿಭೂತಿ ಹಾಕೊಂಡೆ ನಾನು, ಪೂಜೆ ಮಾಡ್ತಾ ಇದ್ದೇನೆ ನಾನು, ತೀರ್ಥ ಹಾಕೊಂಡೆ ನಾನು, ಜಪವನ್ನ ಮಾಡಿದೆ ನಾನು. ನಾನು ಹೇಳ್ತಾ ಇದ್ದೀವಿ, ಈ ಎಲ್ಲ ವ್ಯವಹಾರಗಳು ಅಧ್ಯಾಸ. ಅಬ್ಬಬ್ಬಬ್ಬಬ್ಬಬ್ಬ. ಸ್ನಾನ ಮಾಡುವುದು ಅಧ್ಯಾಸ, ಪೂಜೆ ಮಾಡುವುದು ಅಧ್ಯಾಸ, ಉಪನ್ಯಾಸ ಮಾಡುವುದು ಅಧ್ಯಾಸ, ತಿಂಡಿ ತಿನ್ನುವುದು ಅಧ್ಯಾಸ, ಕಳ್ಳತನ ಮಾಡುವುದು ಅಧ್ಯಾಸ ಎಂದು ನಾವು ಪ್ರತಿಜಾನೀಮಹೇ, ವಿ ಡಿಕ್ಲೇರ್. ಅಬ್ಬಾ ಅಬ್ಬಾ. ಇದು ನೋಡಿ, ಶಂಕರರ ಹೃದಯವನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಎತ್ತಿ ಹಿಡಿದಿದ್ದಾರೆ. ಇದನ್ನು ಓದುವಾಗ ಸಂಜೀವ ಮೂರ್ತಿಗಳ ಮಾತು 100ಕ್ಕೆ 110 ಸತ್ಯ ಅನಿಸ್ತಾ ಇದೆ ಇವಾಗ. ತಥಾಹಿ, ಹೇಗೆಂದರೆ ಪ್ರೂವ್ ಮಾಡ್ಬೇಕು. ಯಪ್ಪ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮಾನವನು ಕೂಡ ವೇದಾಂತದ ದೃಷ್ಟಿಯಿಂದ ಮಹಾ ಕಳ್ಳ. ಏನ್ ಸ್ವಾಮಿ ಅನ್ಬೋದ? ಸ್ವಾಮಿ ಅವರು ಕಳ್ಳ್ರೆ, ಇವರು ಕಳ್ಳ್ರೆ.
ಗೃಹಸ್ಥರು ಕಳ್ಳರೆ, ಬ್ರಹ್ಮಚಾರಿಗಳು ಕಳ್ಳರೆ, ಸನ್ಯಾಸಿಗಳು ಕಳ್ಳರೆ, ಪೂಜಾ ಜಪ ಅನುಷ್ಠಾನ ಮಾಡುತ್ತಿರುವಂತ ಪರಮ ಸಾತ್ವಿಕರು ಕಳ್ಳರೆ, ವೇದಾಧ್ಯಯನ ಸಂಪನ್ನನಾಗಿರುವ ಸದಾಚಾರ ಸಂಪನ್ನನಾದ ಒಬ್ಬ ವಿಪ್ರೋತ್ತಮ ಅವನು ಮಹಾ ಕಳ್ಳ. ಏನ್ ಸ್ವಾಮಿ ಏನ್ಬಿಟ್ರೆ ತಪ್ಪಲ್ವಾ? ನಿಮ್ಮಲ್ಲಿ ಕೇಸ್ ಹಾಕ್ತಾರೆ, ಕೇಸ್ ಹಾಕಿ ನಾ ಪ್ರೂವ್ ಮಾಡಿ. ಕಳ್ಳ ಎಂದವ ಮಹಾ ಕಳ್ಳ, ಒಬ್ಬ ಕಳ್ಳ, ಇನ್ನೊಬ್ಬ ಮಹಾ ಕಳ್ಳ. ಅಧ್ಯಾಸದಿಂದ ವ್ಯವಹಾರ ಮಾಡುವವರೆಲ್ಲರೂ ಮಹಾಕಳ್ಳರೇ. ಅದರ್ಥ ಮಾಡ್ಕೋಬೇಕು. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಇಲ್ಲಿ ನನ್ನ ಮಾತಲ್ಲ, ಆತ್ಮಾಪಹಾರಿ ಏನ್ಬಿಟ್ರು ಜ್ಞಾನಿಗಳು. ಏನ್ರಿ, ಒಬ್ಬ ಸ್ನಾನ ಸಂಧ್ಯಾ ಜಪ ತಪ ಪೂಜೆ ಮಾಡ್ಕೊಂಡು ವೇದಾಧ್ಯಯನ ಮಾಡ್ಕೊಂಡು ಸುಳ್ಳು ಹೇಳದೆ, ಮೋಸ ಮಾಡದೆ, ಅನ್ಯಾಯ ಮಾಡದೆ, ಹೋಟ್ಲಿಗೆ ಹೋಗದೆ, ಕಾಫಿ ಕುಡಿಯದೆ ತುಂಬಾ ಸಾತ್ವಿಕ ಮಹಾಕಳ್ಳ, ದೊಡ್ಡ ಕಳ್ಳ. ಯಾಕೆ ಅಂದ್ರೆ ಈ ಶರೀರವನ್ನ ನಾನು ಅಂತ ಮಾಡಿಕೊಂಡು ನಾನು ಬ್ರಾಹ್ಮಣ ಶುರುವಾಯ್ತು. ನೀ ಬ್ರಾಹ್ಮಣನ, ನೀ ಗೃಹಸ್ಥನ. ಬ್ರಾಹ್ಮಣ್ಯ ಎನ್ನುವಂತಹದ್ದು ಆತ್ಮನ ಧರ್ಮವಲ್ಲ, ಶರೀರದ ಧರ್ಮ. ಶ್ರೀರಾಮಚಂದ್ರ ನಾನು ಅಧ್ಯಯನ ಸಂಪನ್ನನಾಗಿರುವಂತಹ ಬುದ್ಧಿಯನ್ನ ನಾನು ಅಂತ ತಿಳ್ಕೊಂಡಿದ್ದಾನಲ್ಲ ಮಹಾ ಕಳ್ಳನಲ್ಲವ. ತನ್ನನ್ನ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪ ಎಂದು ತಿಳಿಯದೆ, ತನ್ನನ್ನ ಅಕರ್ತೃ ಅಭೋಕ್ತೃ ಎಂದು ತಿಳಿಯದೆ, ತನ್ನನ್ನ ದೇಹಾದಿ ವ್ಯತಿರಿಕ್ತನಾಗಿರುವ ಸಚ್ಚಿದಾನಂದ ಸ್ವರೂಪನಾದ ಆತ್ಮ ಎಂದು ತಿಳಿಯದೆ ಈ ಹಸಿ ಹೆಣದ ಧರ್ಮಗಳನ್ನ ನನ್ ಮೇಲೆ ಹಾಕೊಂಡ್ಬಿಟ್ಟು ನಾ ಸ್ನಾನ ಮಾಡಿದ್ದೇನೆ ಇಂದ. ಸ್ನಾನ ಮಾಡಿದ್ ಯಾವುದು? ಶರೀರ. ನಾನು ಮಡಿಯಲ್ಲಿದ್ದೇನೆ ಇಂದ. ಮಡಿ ಇರುವಂತಹದ್ದು ಯಾವುದು? ಶರೀರ. ಶರೀರ ಯಾವಾಗಲೂ ಹೇಗೆ ಅವಿದ್ಯೆಯ ಹೇಗೆ ಅಧ್ಯಾಸ ಎನ್ನುವಂಥ ಮೈಲಿಗೆಯನ್ನು ಕೂತ್ಕೊಂಡು ನಾ ಬುದ್ಧಿವಂತ ಅನ್ಕೋತಾ ಇದ್ದೆ. ಮಹಾ ಕಳ್ಳನಲ್ವೇ? ಇದು ಬಹಳ ಕಷ್ಟ. ಸಾಮಾನ್ಯ ಜನರಿಗೆ ಅರ್ಥವಾಗುವುದು, ಅರ್ಥ ಮಾಡಿಸ್ತಾ ಇದ್ದಾರೆ ಪೂಜ್ಯರಾದ ಸದ್ಗುರು. ತತ್ರ ಅಹಮಿತಿ ಅಸ್ಮತ್ ಪ್ರತ್ಯಯ ಗೋಚರಮಾತ್ಮ. ನಾನು ಅನ್ಕೊಂಡ. ನಾನು ಎನ್ನುವ ತತ್ವ ಯಾವುದು? ಅಸ್ಮತ್ ಪ್ರತ್ಯಯ ಗೋಚರವಾಗಿರುವ ತತ್ವ. ಅಂತ ಆತ್ಮನನ್ನ ಉದ್ದೇಶ ಇಟ್ಕೊಂಡು ಇತ್ತಂಭೂತ ಇಂಥವನು ಅಂದ. ನಾನು ಬ್ರಾಹ್ಮಣ ಅಂದ. ತಪ್ಪಲ್ವಾ? ಬ್ರಾಹ್ಮಣತ್ವ ಯಾರಿಗೆ? ಆತ್ಮನಿಗ. ಆತ್ಮ ಬ್ರಾಹ್ಮಣನ, ಶರೀರ ಬ್ರಾಹ್ಮಣ. ನಮ್ಮಪ್ಪ ಬ್ರಾಹ್ಮಣ, ನಮ್ಮಮ್ಮ ಬ್ರಾಹ್ಮಣ, ಬ್ರಾಹ್ಮಣ. ನಾನು ಬ್ರಾಹ್ಮಣ ಎನ್ನುವಾಗಲೂ ಕೂಡ ಅಧ್ಯಾಸ ಉಂಟು. ಇತ್ತಂಭೂತ ಇತಿ, ಇಂಥವನು ನಾನು ಎಂದು ಏನು ಪ್ರತ್ಯೇತಿ ಜಾನಾತಿ ತಿಳಿಯುತ್ತಾನೆಯೋ, ವ್ಯಪದಿಶತಿ ಚ ಹೇಳುತ್ತಾನೆಯೋ ಯಾರು? ಲೋಕ ಮನುಷ್ಯನ ಸಹ ಅದು ಅಧ್ಯಾಸ ನಿಬಂಧನ ಏವ. ಅಧ್ಯಾಸ ನಿಬಂಧನ ಅಂತ ಹೇಳಲಿಲ್ಲ, ಅಧ್ಯಾಸ ನಿಬಂಧನ ಏವ. ಏವಕಾರ ಆಧ್ಯಾಸಿಕ ಏವ, ಅಧ್ಯಾಸ ಮೂಲ ಏವ ವ್ಯವಹಾರ ಎಂದು ನಾವು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೆ. ಸುಪ್ರೀಂ ಕೋರ್ಟ್ ನಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇವೆ. ಏನಂತ? ಈ ಮನುಷ್ಯರು ಮಾಡುತ್ತಿರುವ ಎಲ್ಲ ಲೌಕಿಕ, ವೈದಿಕ, ಶಾಸ್ತ್ರೀಯ, ಶಾಸ್ತ್ರ ವಿರುದ್ಧ ಎಲ್ಲ ವ್ಯವಹಾರಗಳ ಹಿಂದೆ ಅಧ್ಯಾಸ ಉಂಟು. ಹಾಗಾದ್ರೆ ಬ್ರಹ್ಮಜ್ಞಾನಿ ಇಲ್ವಾ? ಇಲ್ಲ. ಬ್ರಹ್ಮಜ್ಞಾನಿ ನಾನು ಮನುಷ್ಯ ಅಂತ ಹೇಳ್ಕೊಂಡ್ರು ಅವ್ರಿಗೆ ಅಧ್ಯಾಸ ಗೊತ್ತಿದೆ. ಬ್ರಹ್ಮಜ್ಞಾನಿ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾನೆ. ಒಬ್ಬ ನಾಟಕದಲ್ಲಿ ಒಬ್ಬ ದೊಡ್ಡ ಪ್ರಸಿದ್ಧನಾಗಿರುವಂತಹ ನಟ 100 ನಾಟಕ ಅಥವಾ ಸಿನಿಮಾದಲ್ಲಿ ನಟನೆ ಮಾಡಿ ಅವನಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಅವನು ನಾಟಕದ ಕಣ್ಣಾಗಿ ಬರ್ತಾನೆ, ಕಳ್ತನ ಮಾಡ್ತಾನೆ, ಸಿಕ್ಕಾಕೋತಾ ಇಲ್ಲ. ರಾಜರ ಮನೆಯಲ್ಲಿ ಕಳ್ತನ ಮಾಡಿ ಜೀವನ ಮಾಡ್ತಾನೆ, ಸಿಕ್ಕಾಕೊಂಡಿಲ್ಲ.
ಅವನ ಆ ನಾಟಕದಲ್ಲಿ ಮಾಡುತ್ತಿರುವಂತಹ ಕಳ್ಳತನವನ್ನ ಕಂಡು ಅವನಿಗೆ ಸರ್ಕಾರದವರು ಭಾರತ ರತ್ನ ಪ್ರಶಸ್ತಿ ಕೊಡ್ಬೇಕು. ಏನ್ರಿ, ಸಿನಿಮಾದಲ್ಲಿ ಕಳ್ತನ ಮಾಡಿದವನಿಗೆ ಪ್ರಶಸ್ತಿ ಕೊಟ್ಟರು ತಪ್ಪಲ್ವಾ ಅಂದ್ರೆ ಸರ್ಕಾರಕ್ಕೆ ಗೊತ್ತು, ಅವ್ರು ಕಳ್ತನ ಮಾಡೋನಲ್ಲ, ಕಳ್ತನ ಮಾಡಿಲ್ಲ, ಎಲ್ಲವೂ ನಾಟಕ. ಅನಿಜವಾಗಿ ಯೋಗ್ಯನಾದಂತ ಅದ್ಭುತನಾದ ಒಬ್ಬ ಮಹಾತ್ಮ, ಒಬ್ಬ ಬೆಸ್ಟ್ ಆಕ್ಟ್ ಅಂತ ಗೊತ್ತು. ಹಾಗೇನಾಗಿದೆ, ಬ್ರಹ್ಮಜ್ಞಾನಿ ಏನೇ ವ್ಯವಹಾರ ಮಾಡುತ್ತಿದ್ದರೂ ಈಸ್ ಕ್ವೈಟ್ ಕಾನ್ಶಿಯಸ್ ಅವೇರ್ ಆಫ್ ದಿಸ್ ದೇಹಾದಿಗಳು. ದೇಹಾದಿ ನಾನಂದ ಅಂತ ಗೊತ್ತಿದ್ದರೂ ಕೂಡ ಜನಗಳಿಗೋಸ್ಕರವಾಗಿ ನಾವು ಊಟ ಮಾಡಿದೆ ಅಂತಾನೆ. ನಾವು ಊಟ ನೋಡಿ, ಅಜ್ಞಾನಿಗಳು ಹೇಳ್ತಾರೆ, ಜ್ಞಾನಿ ಹೇಳ್ತಾನೆ. ಅಜ್ಞಾನಿಗಳು ನಾವು ಊಟ ಮಾಡಿದೆ ಅಂತಾರೆ, ಬ್ರಹ್ಮಜ್ಞಾನಿಗಳು ಊಟ ಮಾಡಿದೆ ಅಂತಾರೆ. ವ್ಯತ್ಯಾಸ ಉಂಟು. ನಾಟಕದಲ್ಲಿ ಒಬ್ಬ ಕಳ್ಳತನ ಮಾಡ್ತಾನೆ, ಕಳ್ಳತನ ಮಾಡಿದ್ರೆ ಪ್ರಶಸ್ತಿ ಕೊಡ್ತಾರೆ. ಕಳ್ಳತನ ಮಾಡ್ತಾ ಇದ್ದಾನೆ, ಪೊಲೀಸರು ಸಿಕ್ಕಾಕೋತಾ ಇಲ್ಲ. ಲೋಕದಲ್ಲಿ ಕಳ್ಳತನ ಮಾಡಿದವನಿಗೆ ಶಿಕ್ಷೆ ಕೊಡ್ತಾರೆ, ಜೈಲಿಗೆ ಹೋಗ್ತಾನೆ. ಇಷ್ಟೇ ವ್ಯತ್ಯಾಸ. ಇದು ಮುಂದೆ ಬರೀತಾರೆ ಗುರುಗಳು, ತುಂಬಾ ಚೆನ್ನಾಗಿದೆ. ಹೇಗೆಂದರೆ ಅಹಂ ಮನುಷ್ಯ ಅಂತ ಹೇಳ್ತಾನೆ, ನಾನು ಮನುಷ್ಯ ಎನ್ನುವಾಗ ಇತ್ಯತ್ರ ಅಸ್ಮತ್ ಪ್ರತ್ಯಯಗಮ್ಯ ಚಿತ್ ಆತ್ಮ. ಅಹಂ ಅಂದ್ ಯಾರು? ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿರುವ ನಾನು ಎನ್ನುವಂತಹ ಪ್ರತ್ಯಯಕ್ಕೆ, ತಿಳುವಳಿಕೆಗೆ ಗೋಚರವಾಗಿರುವಂಥವನು ಸಾಕ್ಷಿಯಾದ ಆತ್ಮ. ತಸ್ಯ ಅವನಿಗೆ ಅಂತ ಸಾಕ್ಷಿ ಸ್ವರೂಪನಾಗಿರುವ, ಸಚ್ಚಿತ್ ಸ್ವರೂಪನಾಗಿರುವ, ಸಚ್ಚಿದಾನಂದ ಸ್ವರೂಪನಾಗಿರುವಂತ ಆತ್ಮನಿಗೆ ಮನುಷ್ಯತ್ವಂ ನಾಸ್ತಿ. ಮನುಷ್ಯತ್ವ, ಮನುಷ್ಯನಾಗಿರುವಿಕೆ ಅನ್ನುವಂಥದ್ದಿಲ್ಲ. ಹಾಗಾದ್ರೆ ಮನುಷ್ಯತ್ವ ಯಾರ ಧರ್ಮ? ದೇಹದ ಧರ್ಮ. ದೇಹದ ಧರ್ಮವಾಗಿರುವ ಮನುಷ್ಯತ್ವವನ್ನು ಸಚ್ಚಿದಾನಂದ ಸ್ವರೂಪನಾಗಿರುವ ನನ್ನ ಮೇಲೆ ಆರೋಪಣೆ ಮಾಡಿಕೊಂಡು ಅಹಂ ಮನುಷ್ಯ ಅಂತ ಹೇಳ್ತಾ ಇದ್ದಾನಲ್ಲ, ಇದು ಆಧ್ಯಾತ್ಮಿಕ ವ್ಯವಹಾರವಲ್ಲವೇನು? ಮನುಷ್ಯತ್ವಸ್ಯ ದೇಹಧರ್ಮತ್ವಾತ್. ಬ್ಯೂಟಿಫುಲ್. ಮನುಷ್ಯಸ್ಯ ಭಾವಃ ಮನುಷ್ಯತ್ವಂ, ಮನುಷ್ಯನಾಗಿರುವಿಕೆ ಎನ್ನುವಂತಹದ್ದು ಆತ್ಮನ ಧರ್ಮವಲ್ಲ, ಆತ್ಮನಿಗೆ ಸೇರಿದ್ದಲ್ಲ, ದೇಹದ ಧರ್ಮ. ನಾನು ಮನುಷ್ಯ, ಇದು ಇಲಿ, ಇದು ಬೆಕ್ಕು, ಇದು ಇನ್ನೊಂದೇನಪ್ಪ ಕೋತಿ, ಇದು ನಾಯಿ. ನೋಡಿ, ಬೆಕ್ಕು, ನಾಯಿ, ಕೋತಿ, ಇಲಿ ಎಲ್ಲ ದೇಹ. ಅದೇ ರೀತಿಯಲ್ಲಿ ಆ ಮನುಷ್ಯ ಎನ್ನುವುದು ಒಂದು ದೇಹ. ಈ ಮನುಷ್ಯತ್ವ ದೇಹದ ಧರ್ಮ. ದೇಹದ ಧರ್ಮವಾಗಿರುವಂತಹ ಮನುಷ್ಯತ್ವವನ್ನ ದೇಹದ ಧರ್ಮ ಎಂದು ತಿಳಿಯದೆ ಆ ಮನುಷ್ಯ ವ್ಯವಹಾರ ಮಾಡ್ತಾ ಇದ್ದಾರಲ್ಲ. ಇನ್ನು ಬುದ್ಧಿವಂತನೋ ದಡ್ಡನೋ? ಬುದ್ಧಿವಂತನಂತೂ ಅಲ್ಲ, ದಡ್ಡನೂ ಅಲ್ಲ. ಮತ್ತೇನು? ಮಹಾದಡ್ಡ. ಆತ್ಮನ ತಗೊಂಡು ಹೋಗ್ಬಿಟ್ಟು ಶರೀರ ಅಂತ ತಿಳ್ಕೊಂಡ್ಬಿಟ್ಟ ಬುದ್ಧಿವಂತೆ ಅವನು ದಡ್ಡ. ಆದ್ದರಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಹೇಳಿರುವಂತ ಅಹಮಿದಂ ಮಮ ಇಲಿಮಿತಿ ನೈಸರ್ಗಿಕೋಯಂ ವ್ಯವಹಾರ ಅಧ್ಯಾಸ ಪುರಸ್ಸರ ಎಂದು ಹೇಳಿದ್ದಾರೋ ಅದು ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ತೀರ್ಮಾನವಾಗಿ ಸಿದ್ಧವಾಗಿದೆ. ಬಾ, ನನಗೆ ಆನಂದವಾಗ್ತಾ ಇದೆ. ಮತ್ತೆಷ್ಟೇ ನನ್ನ ರಾಜ್ಯ ಸಂಜೀವ ಮೂರ್ತಿಗಳವರು ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಬಗ್ಗೆ ಏನ್ ಹೇಳಿದ್ರು ಅದು ಸತ್ಯವಾಯ್ತು ನೋಡಿ. ಇವಾಗ ಇದು ಶಾಂಕರ ಭಾಷ್ಯದಲ್ಲಿ ಇದೆ, ನಮ್ಗೆ ಅರ್ಥವಾಗೋದಿಲ್ಲ. ಅದೆಲ್ಲ ಕ್ರಿಸ್ಪ್ ಆಗಿದೆ, ಶಾರ್ಟ್ ಅಂಡ್ ಸ್ವೀಟ್. ಅದನ್ನ ಪೂಜ್ಯರಾದಂತಹ ಸದ್ಗುರುಗಳು ಸುಗಮ ವ್ಯಾಖ್ಯಾನದಲ್ಲಿ ಬಿಡಿಸಿ ಬಿಡಿಸಿ ಬರೀತಾರೆ. ಇದನ್ನು ಓದುತ್ತಿರುವಂತಹ ನಾವೇ ಭಾಗ್ಯವಂತರು. ಅಹಂ ಮನುಷ್ಯ ಇತ್ಯತ್ರ ಅಹಂ ಮನುಷ್ಯ, ಅಹಂ ಬ್ರಾಹ್ಮಣ, ಅಹಂ ವೈದ್ಯ ಸೇರಿಸ್ಕೊಳ್ಳಿ ನೀವು. ಅಹಂ ಕರ್ಮಕರ, ಅಹಂ ಪಾಚಕ, ಬೇಕಾದಷ್ಟಿದೆ. ಈ ವ್ಯವಹಾರದಲ್ಲಿ ಅಹಂ ಅಂದ್ ಯಾರು? ಅಸ್ಮತ್ ಪ್ರತ್ಯಯ ಗೋಚರನಾಗಿರುವ ಚಿದ್ರೂಪವುಳ್ಳಂತ ಆತ್ಮ. ಅವನಿಗೆ ತಸ್ಯ ಮನುಷ್ಯತ್ವಂ ನಾಸ್ತಿ,
ಪಾಚಕತ್ವಂ ನಾಸ್ತಿ, ವೈದ್ಯತ್ವಂ ನಾಸ್ತಿ, ಮನುಷ್ಯತ್ವಸ್ಯ ದೇಹಧರ್ಮತ್ವ. ಒಬ್ಬ ಬಡಗಿ ಇದ್ದಾನೆ, ಅಹಂ ತಕ್ಷ ಅಂತ ಹೇಳ್ತಾನೆ. ತಕ್ಷಕ ತಪ್ಪು, ತಕ್ಷ ಅಂದ್ರೆ ಕಾರ್ಪೆಂಟರ್. ಯಥಾಚ ತಕ್ಷೋಭ ಯಥಾ ಒಂದು ಸೂತ್ರ ಇದೆ. ಆಮೇಲೆ ನೋಡಿ, ವೇದಾಂತ ಮೀಮಾಂಸಾ ದರ್ಶನದಲ್ಲಿ ಒಂದು ಸೂತ್ರ, ಯಥಾಚ ತಕ್ಷೋಭ ಯಥಾ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಈ ಸ್ವಾಮಿಗಳವರು ಆ ಸೂತ್ರ ಪಾಠ ಮಾಡುವಾಗ ಮಗು ಪದಚ್ಛೇದ ಮಾಡುವುದು. ನಾನು ಯಥಾ ಚ ತಕ್ಷ ಉಭಯಥಾ ಮಾಡಿದೆ, ತಪ್ಪು. ಯಥಾಚ ತಕ್ಷಕ ಉಭಯಥ ಇನ್ನೂ ತಪ್ಪು, ತಪ್ಪು ತಪ್ಪು ಅಂದ್ಬಿಟ್ಟು ಅರ್ಥ ನೀವೇ ಹೇಳಿ ಹಿಂದೆ ಗುರುಗಳು. ಯಥಾಚ ತಕ್ಷ ಉಭಯಥ ಪದಚ್ಛೇದ ಮಾಡಿದೆ. ಆಮೇಲೆ ಮಗು ತಕ್ಷ ಅನ್ನ ಪದಚ್ಛೇದ ಮಾಡಿದೆ. ಯಾವ ಲಿಂಗ? ಸ್ತ್ರೀಲಿಂಗ. ತಪ್ಪು, ಎಲ್ಲಾ ತಪ್ಪೆ. ಆ ಗುರುಗಳ ಪಾಠ ಮಾಡುವ ಸಮಯದಲ್ಲಿ ಗುರುಗಳ ಪ್ರಶ್ನೆಗಳಿಗೆಲ್ಲ ಸುಬ್ರಾಯ ಶರ್ಮಾ ಉತ್ತರ ಕೊಡ್ತಾ ಇದ್ದಿದ್ದೆಲ್ಲ ತಪ್ಪುತ್ರ. ಆದ್ರಿಂದ ಕೇಳ್ತಾ ಇದ್ದು. ತಕ್ಷ ಎನ್ನುವಂತಹದ್ದು ಆಕಾರ ಅಂತ ಶಬ್ದವಲ್ಲ. ರಾಮ್ ರಾಮ, ಇದು ಅಜಂತ ಶಬ್ದವೇ ಅಲ್ಲ ಅಂದ್ಬಿಟ್ಟು, ಅಜಂತ ಸ್ವರ ಅಂತ ಶಬ್ದವಲ್ಲ. ಇದು ನಕಾರ ಅಂತಹ ಪುಲ್ಲಿಂಗ. ತಕ್ಷನ್ ಶಬ್ದ ನನಗೆ ಆಶ್ಚರ್ಯ. ತಕ್ಷ ತಕ್ಷಾನು ತಕ್ಷಾನ, ತಕ್ಷಾಣಂ ತಕ್ಷಾನು ತಕ್ಷಣ ಗಟ್ಟಿ ಮಾಡಿಸಿ ಬೇಡ. ಯಾಕೆ ಹೇಳಿ, ಅಹಂ ತಕ್ಷ ಅಂತಾನೆ, ನಾನೊಬ್ಬ ಬಡಗಿ. ಈ ತಕ್ಷತ್ವ ಎನ್ನುವಂತಹದ್ದು ದೇಹದ ಧರ್ಮ, ಹೌದಾ? ಅಹಂ ಪಾಚಕ ಅಂತಾನೆ, ಪಾಚಕತ್ವ ದೇಹದ ಧರ್ಮ. ಆದ್ದರಿಂದ ಮನುಷ್ಯತ್ವಸ್ಯ, ಮನುಷ್ಯನಾಗಿರುವಿಕೆ ಎನ್ನುವಂತಹದ್ದು ದೇಹದ ಧರ್ಮವೇ ಹೊರತು ಆತ್ಮನ ಧರ್ಮವಲ್ಲ. ಇದನ್ನ ತಿಳಿದುಕೊಳ್ಳದೆ ಆ ಮನುಷ್ಯ ಅಂತ ಹೇಳಿದರೆ ಇದು ಆಧ್ಯಾಸಿಕ ಎಂದು ವಯಂ ಪ್ರತಿಜಾನೀಮಹೇ. ಅಬ್ಬಾ, ತುಂಬಾ ಚೆನ್ನಾಗಿಯಪ್ಪ. ಇಂಥ ಭಾಷ್ಯ ವಾಕ್ಯಗಳನ್ನ ಓದುತ್ತಿರುವ ನಾವು ನಿಜವಾಗಿಯೂ ಬುದ್ಧಿವಂತರು, ನಿಜವಾಗಿಯೂ ಭಾಗ್ಯವಂತರು ಅಂತ ತಿಳ್ಕೊಳ್ಳೋಣ. ನಚ ಯುಷ್ಮತ್ ಪ್ರತ್ಯಯ ಯೋಗ್ಯಸ್ಯ ವಿಷಯಭೂತಸ್ಯ ದೇಹಸ್ಯ ಮುಖ್ಯವೃತ್ಯ ಅಸ್ಮತ್ ಪ್ರತ್ಯಯ ಗೋಚರತಾ ಸಂಭವತಿ. ಬ್ಯೂಟಿಫುಲ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ನಾನ್ ಕಂಡಂತ ಭಗವಾನ್ ರಮಣ ಮಹರ್ಷಿಗಳು. ನೋಡಿ, ವಾಕ್ಯದಲ್ಲಿ ಹೀಗಿರ್ಬೇಕಾದ್ರೆ ಅಚೇತನವಾದಂತಹ ವಾಕ್ಯ ಎಷ್ಟು ಸತ್ವ ಇದೆ. ಇನ್ನು ಪ್ರತ್ಯಕ್ಷವಾಗಿ ಆ ಗುರುಗಳನ್ನ ನೋಡಿ ಲಂಗೋಟಿಗೆ ಬಕ್ಕೊಂಡು ಗುರುಗಳಿಗೆ ಹಣ್ಣು ಹಾಲನ್ನು ಕೊಡ್ತಾ ಸ್ನಾನವನ್ನ ಮಾಡಿಸಿ ಬಟ್ಟೆಯನ್ನು ಬಿಡಿಸಿ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ದೀಕ್ಷಾ ವಿಸರ್ಜನೆಯನ್ನು ಮಾಡಿಸಿ ಪ್ರತಿದಿನ ಅವರ ಪಾದೋದಕವನ್ನ ಸ್ವೀಕಾರ ಮಾಡುತ್ತಿದ್ದಂತ ಸುಬ್ರಾಯ ಶರ್ಮನಿಗೆ ಗುರುಗಳ ಮಹಿಮೆ ಚೆನ್ನಾಗಿ ಅರ್ಥ ಆಗಿದೆ. ಅದು ಸಾಕ್ಷಾತ್ ನೇರವಾದ ಅಮೃತವಾಣಿ, ನೇರವಾದ ತ್ರಿವೇಣಿ ಸಂಗಮದ ಅಮೃತಾಯಮಾನವಾಗಿರುವಂತಹ ಗಂಗಾ ಜಲ. ಅಂತಹ ಮಹಾತ್ಮರನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡುತ್ತಾ ನಿಜವಾದ ಮುಮುಕ್ಷ ಜನಗಳಿಗೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅಧ್ಯಾಸ ಭಾಷ್ಯವನ್ನ ರಸಾಯನ ಮಾಡಿ ಜೇನುತುಪ್ಪ ಹಾಕಿ ಅಂತ ತಿನ್ನಿಸ್ತಾ ಇದ್ದಾರೆ. ಇಂಥ ಅಧ್ಯಾಸವನ್ನ ಬಾಧ ಮಾಡಿಕೊಳ್ಳಬೇಕಾದರೆ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆ ಒಂದೇ ದಾರಿ. ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತೆಯೇ ಸರ್ವೇ ವೇದಾಂತ ಆರಭ್ಯಂತೆ ಬರೆದಿದ್ದಾರೆ. ಇಂಥ ಪ್ರೀತಿಯ ಪೂಜ್ಯ ಅನ್ನೋದು ಬೇಡ, ಪೂಜ್ಯ ದೂರವಾಗ್ಬಿಡ್ತಾರೆ. ಪರಮ ಪ್ರೀತಿಯ ನಿಮ್ಮೆಲ್ಲರ ಸದ್ಗುರುಗಳಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದ ಪದ್ಮ. ಸಿಂಪ್ಲಿಸಿಟಿ ಎಂಬಾಡಿಮೆಂಟ್ ಸ್ವಾಮಿ. ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ಜಟ್ಟಾಡಿ ಪಂಚೆ ಇಲ್ಲ, ವಿಭೂತಿ ಬೆಳ್ಕೊಂಡ್ಬಿಡ್ತಾ ಇದ್ವಿ. ಒಳ್ಳೆ ನೋಡ್ತಾ ಇದ್ದೆ ಸಾಕ್ಷಾತ್ ಶಂಕರಾಚಾರ್ಯರ ದರ್ಶನ. ಅಂಥ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡುತ್ತಾ ಈ ಉಪನ್ಯಾಸವನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಕೆಡದಿರಿ ಬರಿದೆ
ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯಃ ಶೃಣ್ವಂತೋಪಿ ಬಹವೋಯಂ ನ ವಿದ್ಯುಃ ಆಶ್ಚರ್ಯೋ ವಕ್ತಾ ಕುಶಲೋಸ್ಯ ಲಬ್ಧಾ ಆಶ್ಚರ್ಯೋ ಜ್ಞಾತಾ ಕುಶಲಾನುಶಿಷ್ಟಃ ಎಂಬುದು ಕಠೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಬಾಲಕ ನಚಿಕೇತನಿಗೆ ಮಾಡಿದ ಉಪದೇಶ. ಭಗವಂತನು ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಕೊಟ್ಟು ಈ ಭೂಮಿಗೆ ಕಳುಹಿಸಿರುವುದು ಒಳ್ಳೆಯದನ್ನೇ ಕೇಳಲಿ, ಒಳ್ಳೆಯದನ್ನೇ ನೋಡಲಿ, ಒಳ್ಳೆಯದನ್ನು ಆಲೋಚಿಸಲಿ, ತನ್ನನ್ನು ತಾನು ತಿಳಿಯಲಿ ಎಂದು. ವೇದಾಂತ ಶ್ರವಣದಿಂದಲೇ ಅಜ್ಞಾನ ತೊಲಗಬೇಕು. ಸದ್ಗುರು ದೊರಕುವುದೇ ಕಷ್ಟ. ದೊರಕಿದರೂ ಅಂತಃಕರಣ ಶುದ್ಧಿ ಇರದೆ ಅರ್ಥವಾಗುವುದು ಕಷ್ಟ. ಆದರೆ ಯಾರು ಶ್ರವಣ ಮಾಡಿಸುತ್ತಾರೆಯೋ, ಶ್ರವಣ ಮಾಡುತ್ತಾರೆಯೋ, ಅನನ್ಯವಾಗಿ ಅನುಭವದಲ್ಲಿ ತಿಳಿಯುತ್ತಾರೆಯೋ ಅವರೇ ಕುಶಲಿಗಳು. ಆದ್ದರಿಂದ ಶ್ರವಣ ಮನನ ನಿಧಿಧ್ಯಾಸನಗಳೇ ಆತ್ಮಜ್ಞಾನಕ್ಕೆ ನೇರ ಸಾಧನ. ಕೆಡದಿರಿ ಬರಿದೆ. ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ ದೇಹವೇ ನೀವೆಂದೋಹಿಸಿ ಸುಮ್ಮನೆ ಹಾಹೆಗಳಂದದಿ ಕುಣಿಯುತ್ತಿಹ ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ ಮೋಹವ ನೀಗುವ ಸೋಹಂ ಜ್ಞಾನವ ತರುವ ವಿಚಾರಕ್ಕೆ ಮನಗೊಡದೆ ತರುವ ವಿಚಾರಕ್ಕೆ ಮನಗೊಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ ಜಗವಿದು ಕನಸಿನ ಬಗೆಯೇನದಿಲ್ಲಿಯ ಸೊಗವನೆ ನೆಚ್ಚುತ ಬಿಗುವಡೆವ ಜಗವಿದು ಕನಸಿನ ಬಗೆಯೇನದಿಲ್ಲಿಯ ಸೊಗವನೆ ನೆಚ್ಚುತ ಬಿಗುವಡೆವ ಮುಗುಧತೆ ಎಡಗುವ ಸೊಗಸಿನ ಸುರೆಯ ಮಿಗಿಲಿಹ ಬೋಧವ ಬರಗೊಡದೆ ಮುಗುಧತೆ ಎಡಗುವ ಸೊಗಸಿನ ಸುರೆಯ ಮುಗಿಲಿಹ ಬೋಧವ ಬರಗೊಡದೆ ಮಿಗಿಲಿಹ ಬೋಧವ ಬರಗೊಡದೆ ಕೆಡದಿರಿ ಬರಿದೆ ಜಡಮತಿಗಳಿರ ಪಡದಿರಿ ಕಷ್ಟವಿಂತಡಿಗಡಿಗೆ ಪಡದಿರಿ ಕಷ್ಟವಿಂತಡಿಗಡಿಗೆ ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ ಮೂರು ಗುಣಗಳ ತೋರುವ ಮಾಯಾ ಸಂಸಾರದ ಬಲೆಯೋಳು ಬೀಳಿಸುವ ಕಾರಣ ವಿದ್ಯೆಯ
ಮೀರಿದ ಶಂಕರ ಚಾರು ಚರಣದೆಡೆ ಪೊಡೆ ಮಾಡದೆ ಕಾರಣ ವಿದ್ಯೆಯ ಮೀರಿದ ಶಂಕರ ಚಾರು ಚರಣದೆಡೆ ಪೊಡೆ ಮಾಡದೆ ಚಾರು ಚರಣದೆಡೆ ಪೊಡೆ ಮಾಡದೆ ಕೆಡದಿರಿ ಬರಿದೆ ಜಡಮತಿ ಗಡಿರ ಪಡದಿರಿ ಕಷ್ಟವಿಂತಡಿಗಳಿಗೆ ಪಡದಿರಿ ಕಷ್ಟವಿಂತಡಿಗಳಿಗೆ